ಓಂ ಶಾಂತಿ. 22 ಫೆಬ್ರವರಿ 2026, 5/2/2009. ಅವ್ಯಕ್ತ ರಿವೈಸ್ ಮುರಳಿ. सेवा करते डबल लाइट स्थिति द्वारा फरिश्तेपन की अवस्था में रहो, अशरीरी बनने का अभ्यास करो. ಸೇವೆ ಮಾಡ್ತಾನೋ ಡಬಲ್ ಲೈಟ್ ಸ್ಥಿತಿಯಿಂದ ಫರಿಷ್ಠ ಅವಸ್ಥೆಯಲ್ಲಿರಿ, ಅಶರೀರಿಯಾಗೋ ಅಭ್ಯಾಸ ಮಾಡಿ. आज बाप दादा चारों ओर के बच्चों के 3 रूप देख रहे हैं. जैसे बाप के 3 रूप जानते हो, ऐसे बच्चों के भी 3 रूप देख रहे हैं. ಇವತ್ತು ಬಾಪ್ ದಾದವರು 4 ಕಡೆ ಇರೋ ಮಕ್ಕಳ 3 ರೂಪವನ್ನ ನೋಡ್ತಾ ಇದ್ರು. ಹೇಗೆ ಬಾಬೋರ 3 ರೂಪ ನೀವು ಮಕ್ಕಳಿಗೆ ಗೊತ್ತಿದೆ, ಹಾಗೆ ಮಕ್ಕಳ 3 ರೂಪವನ್ನ ನೋಡ್ತಾ इधर है. तो इस संगम युग का लक्ष्य और लक्षण है. पहला स्वरूप ब्राह्मण, दूसरा फरिश्ता, तीसरा देवता. ಯಾವುದು ಈ ಸಂಗಮ ಯುಗದ ಲಕ್ಷ್ಯ ಮತ್ತು ಲಕ್ಷಣ ಆಗಿದೆ. ಅದು ಅದರಲ್ಲಿ ಮೊದಲನೇ ಸ್ವರೂಪ ಬ್ರಾಹ್ಮಣ ಸ್ವರೂಪ, ಎರಡನೇದು ಬ್ರಾಹ್ಮಣ ಸೋ ಫರಿಷ್ಠಾ ಸ್ವರೂಪ, ಮೂರನೇದು फरिश्ता सो देवता स्वरूप. ब्राह्मण सो फरिश्ता, फरिश्ता सो देवता. तो वर्तमान समय अभी विशेष क्या लक्ष्य सामने रहता है? वर्तमान समयದಲ್ಲಿ ಈಗ ವಿಶೇಷ ಏನು ಲಕ್ಷ್ಯ ಮುಂದೆ ಇದೆ? क्योंकि फरिश्ता बनने के बिना देवता नहीं बन सकते हैं. ಏಕೆಂದರೆ ಫರಿಷ್ಠೆ ಆಗದೆ ಹೊರತು ದೇವತೆ ಆಗಲಿಕ್ಕೆ ಸಾಧ್ಯ ಇಲ್ಲ. तो वर्तमान समय और स्वयं के पुरुषार्थ प्रमाण अभी लक्ष्य यही है, फरिश्ता. वर्तमान समय ಮತ್ತು ಸ್ವಯಂನ ಪುರುಷಾರ್ಥದ ಪ್ರಮಾಣ ಈಗ ಲಕ್ಷ್ಯ ಇದೇ ಆಗಿದೆ, ಫರಿಷ್ಠೆ ಆಗೋದು. ಸಂಗಮ ಯುಗದ ಸಂಪನ್ನ ಸ್ವರೂಪ ಫರಿಷ್ಠಾ ಸೋ ದೇವತಾ ಆಗೋದು. फरिश्ते की परिभाषा जानते भी हो. फरिश्ता अर्थात पुरानी दुनिया के संबंध, संस्कार, संकल्प से हल्के हो. फरिश्तेಯ ಪರಿಭಾಷೆ ಏನು ಅಂತ ನಿಮಗೆ ಗೊತ್ತಿದೆ. ಫರಿಷ್ಠೆ ಅರ್ಥಾತ್ ಈ ಹಳೆ ಜಗತ್ತಿನ ಸಂಬಂಧ, ಸಂಸ್ಕಾರ, ಸಂಕಲ್ಪಗಳಿಂದ ಹಗುರವಾಗಿರೋದು ಅಥವಾ ಅದರಿಂದ ಮೇಲಿರೋದು. ಹಳೆ ಸಂಸ್ಕಾರ ಸಬ್ಮೆ ಹಲ್ಕೆ, ಹಳೆ ಸಂಸ್ಕಾರಗಳಿಂದನೂ ಎಲ್ಲದರಿಂದನೂ ಹಗುರವಾಗಿರೋದು ಅಂದ್ರೆ ನಿರ್ಲಿಪ್ತವಾಗಿರೋದು. सिर्फ अपने संस्कार स्वभाव संसार में हल्कापन नहीं, लेकिन फरिश्ता अर्थात सर्व के संबंध में आते, सर्व के स्वभाव संस्कार में हल्कापन. ಕೇವಲ ತನ್ನ ಸಂಸ್ಕಾರ ಸ್ವಭಾವದಿಂದ ಅಷ್ಟೇ ಅಲ್ಲ, ಅಥವಾ ಬರೀ ಜಗತ್ತಿಂದ ಅಷ್ಟೇ ಅಲ್ಲ, ಆದರೆ ಫರಿಷ್ಠೆ ಅಂದ್ರೆ ಅರ್ಥ ಸರ್ವರ ಸಂಬಂಧದಲ್ಲಿ ಬರ್ತಾನೋ, ಸರ್ವರ ಸ್ವಭಾವ ಸಂಸ್ಕಾರಗಳಿಂದ ಹಗುರವಾಗಿರೋದು ಅಂದ್ರೆ ಯಾರ ಸ್ವಭಾವ ಸಂಸ್ಕಾರಗಳ ಪ್ರಭಾವದಿಂದನೂ ನಿರ್ಲಿಪ್ತವಾಗಿರೋದು. ಇಸ್ ಹಲ್ಕೆಪನ್ ಕಿ ನಿಶಾನಿ ಕ್ಯಾ ಹೈ? ಇದೆಲ್ಲದರಿಂದ ಹಗುರವಾಗಿರೋದ್ರ ಚಿಹ್ನೆ ಏನು? ಫರಿಷ್ಠ ಆತ್ಮ ಸರ್ವಕ್ಕೆ ಪ್ಯಾರೆ ಹೋಂಗೆ. ಆ ಫರಿಷ್ಠ ಆತ್ಮ ಸರ್ವರಿಗೂ ಪ್ರಿಯವಾಗಿರ್ತಾರೆ. ಕೋಯಿ ಕೋಯಿಕೆ ಪ್ಯಾರೆ ನಹಿ, ಸರ್ವಕ್ಕೆ ಪ್ಯಾರೆ. ಫರಿಷ್ಠೆ ಅವರು ಯಾರು ಸರ್ವರಿಗೂ ಪ್ರಿಯರು, ಕೆಲವರಿಗೆ ಪ್ರಿಯರಲ್ಲ, ಸರ್ವರಿಗೂ ಪ್ರಿಯರು. ಜೈಸೆ ಬ್ರಹ್ಮ ಬಾಪ್ ಕೋ ಹರೇಕ್ ಸಮಜ್ತಾ ಹೇ ಮೇರಾ ಹೇ, ಮೇರಾ ಬಾಬಾ ಕೇತೆ ಹೇ. ಹೇಗೆ ಬ್ರಹ್ಮ ಬಾಬಾವರನ್ನ ಪ್ರತಿಯೊಬ್ಬರು ನನ್ನವರು ಅಂತ ತಿಳ್ಕೊತಾರೆ, ನನ್ನ ಬಾಬಾ ಅಂತ ಹೇಳ್ತಾರೆ. ಹಾಗೆ ಫರಿಷ್ಠೆ ಅಂದ್ರೆ ಅರ್ಥ ಸರ್ವರಿಗೂ ಪ್ರಿಯರು. ಕೈ ಬಚ್ಚೆ ಸೋಚ್ತೆ ಹೇ कि ब्रह्मा बाबा तो ब्रह्मा ही था, लेकिन आप सबने आप समान ब्राह्मण आत्माओं में देखा कि आप सबकी प्यारी दादी.
जिसको सभी प्यार से अनुभव करते रहे मेरी दादी. ಕೆಲವು ಮಕ್ಕಳು ಏನ್ ಯೋಚನೆ ಮಾಡ್ತಾರೆ, ಹಾ ಬ್ರಹ್ಮ ಬಾಬೋರಂತೂ ಬ್ರಹ್ಮನೇ ಇದ್ರಲ್ವಾ ಅಂತ. ಆದ್ರೆ ಬಿಡಿ, ಬ್ರಹ್ಮ ಬಾಬೋರ್ನು ಬಿಡೀಗ. ನೀವು ನಿಮ್ಮದೇ ಸಮಾನ ಬ್ರಾಹ್ಮಣ ಆತ್ಮಗಳಲ್ಲೂ ನೋಡಿದಿರಿ. ನಿಮ್ಮೆಲ್ಲರಿಗೂ ಪ್ರಿಯವಾದ ದಾದಿ, ಬಿಡಿ ದಾದಿ, ದಾದಿ ಪ್ರಕಾಶ್ ಮಣಿಜಿ ಅವ್ರನ್ನ ನೋಡಿದಿರಿ. ಜಿಸ್ಕೋ ಸಭಿ ಪ್ಯಾರ್ ಸೆ ಅನುಭವ ಕರ್ತೆ ರಹೆ ಮೇರಿ ದಾದಿ. ಎಲ್ಲರೂ ದಾದಿಯವರ ಜೊತೆಗೆ ಏನ್ ಅನುಭವ ಆಗ್ತಾ ಇತ್ತೋ, ನಮ್ ದಾದಿ ಎಲ್ಲರಿಗೂ ನನ್ನ ದಾದಿ ಅನ್ಸೋದು, ಅಷ್ಟು ಪ್ರಿಯವಾಗಿ ಎಲ್ಲರಿಗೂ ಪ್ರಿಯವಾಗಿದ್ರು. सर्व तरफ स्वभाव संस्कार और इस पुराने संसार में रहते न्यारी और प्यारी सब हक से कहते हमारी दादी. ನಾಲ್ಕು ಕಡೆಯ ಸ್ವಭಾವ ಸಂಸ್ಕಾರ ಹಾಗೂ ಈ ಹಳೆ ಜಗತ್ತಲ್ಲಿ ಇರ್ತನೋ ನ್ಯಾರ ಮತ್ತು ಪ್ಯಾರ, ಎಲ್ಲರೂ ದಾದಿಯವರನ್ನ ಅಧಿಕಾರದಿಂದ ಹಕ್ಕಿಂದ ಹೇಳ್ತಾ ಇದ್ರು ನಮ್ ದಾದಿ ಅಥವಾ ನನ್ ದಾದಿ. ಕಾರಣ ಕ್ಯಾ, ಏನ್ ಕಾರಣ? ಎಲ್ಲರಿಗೂ ನನ್ನವರು ಅನಿಸ್ಬೇಕಂದ್ರೆ ಕಾರಣ ಏನು? ಸ್ವಯಂ ಸ್ವಭಾವ ಸಂಸ್ಕಾರ ಮೇ ಹಲ್ಕೆ ಸಬ್ಕೋ ಮೇರಾಪನ್ ಅನುಭವ ಕರಾಯ. ದಾದಿಯವರ ವಿಶೇಷತೆ ಏನು? ಸ್ವಯಂ ಸ್ವಭಾವ ಸಂಸ್ಕಾರಗಳಲ್ಲಿ ಹಗುರ. ಹಗುರ ಅಂದ್ರೆ ಎಲ್ಲರ ಜೊತೆ ಅಡ್ಜಸ್ಟ್ ಆಗೋದು, ಅಡ್ಜಸ್ಟ್ ಮಾಡ್ಕೊಳ್ಳೋದು, ಸರಳವಾಗಿರೋದು. ಎಲ್ಲರಿಗೂ ತನ್ನದ ಅನುಭವ ಮಾಡಿಸಿದ್ರು. ಎಕ್ಸಾಂಪಲ್ ರಹ, ಎಲ್ಲರಿಗೆ ಉದಾಹರಣೆಯಾಗಿದ್ರು. जगदम्बा का भी देखा लेकिन कई सोचते वह तो जगदम्बा थी ना, लेकिन दादी आ ब्राह्मण परिवार जैसी साथी थी. ಈಗ ಜಗದಂಬಾ ಮಮ್ಮಾರವರು ಹಾಗೆ ಇದ್ರು. ಅವ್ರ ಬಗ್ಗೆ ಉದಾಹರಣೆ ಹೇಳಿದ್ರೆ ಕೆಲವು ಮಕ್ಕಳಿಗೆ ಏನ್ ಯೋಚನೆ ಬರುತ್ತೆ, ಅವ್ರಂತೂ ಬಿಡಿ ಜಗದಂಬಾ ಅಂದ್ರೆ ಮಮ್ಮನೇ ಇದ್ರು ಅಂತ. ಹೋಗ್ಲಿ ಬಿಡಿ, ಬ್ರಹ್ಮ ಬಾಬೋರ್ನು ಬಿಡಿ, ಜಗದಂಬಾ ಮಮ್ಮಾರವ್ರನ್ನು ಬಿಡಿ. ಆದ್ರೆ ದಾದಿ, ನೀ ಬ್ರಾಹ್ಮಣ ಪರಿವಾರದಲ್ಲಿ ನಿಮ್ ಜೊತೆಗೆ ನಿಮ್ಮ ಸಮಾನವಾಗೇ ಇದ್ರಲ್ಲ. ಉನ್ಸೆ ಅಗರ್ ಪುರುಷಾರ್ಥ ಸುನ್ತೆ ವ ಪೂಜ್ತೆ ತೋ ಉನ್ಕೆ ಮುಖ ಸೆ ಸದೈವ್ ಏಕಿ ಶಬ್ದ ರಹ ಅಬ್ ಕರ್ಮಾತೀತ್ ಬನ್ನಾ ಹಿ. ಏನಾದ್ರೂ ದಾದಿಯವರ ಪುರುಷಾರ್ಥದ ಬಗ್ಗೆ ಕೇಳಿದ್ರೆ ಅಥವಾ ದಾದಿಯವರ ಒಂದು ಸಾಧನೆ ಬಗ್ಗೆ ಕೇಳಿದ್ರೆ ದಾದಿಯವರ ಬಾಯಿಂದ ಸದಾ ಒಂದೇ ಶಬ್ದ ಬರ್ತಾ ಇತ್ತು, ಈಗ ನಾನು कर्मातीत ಆಗ್ಬೇಕು. कर्मातीत बनने की लगन में औरों को भी यही शब्द बार बार याद दिलाती रही. कर्मातीತ ಆಗೋದೇ ಲಗನ್ ಇತ್ತು ದಾದಿಯವರಿಗೆ. ಬೇರೆಯವರಿಗೂ ಇದೇ ಶಬ್ದವನ್ನ ದಾದಿ ಪದೇ ಪದೇ ನೆನಪಿಗೆ ತರಿಸ್ಕೊಡೋರು. तो हर ब्राह्मण का भी लक्ष्य और लक्षण विशेष यही रहना चाहिए. ಈಗ ಪ್ರತಿಯೊಂದು ಬ್ರಾಹ್ಮಣರದು ಇದೇ ಲಕ್ಷ್ಯ, ಇದೇ ಲಕ್ಷಣ, ವಿಶೇಷವಾಗಿ ಇದೇ ಇರಬೇಕು. ಯಾವುದು ಲಕ್ಷ್ಯ? ಈಗ ಕರ್ಮಾತೀತ ಆಗ್ಬೇಕು. ಹೇ ಬಿ ಲೇಕಿನ್ ನಂಬರ್ ವಾರ್ ಹೇ. ಕರ್ಮಾತೀತ ಆಗ್ಬೇಕು ಅನ್ನೋದಿದೆ, ಆದ್ರೆ ನಂಬರ್ ವಾರ್. ಯಹಿ ಲಗನ್ ಹೋ ಫರಿಷ್ಠ ಬನ್ನನಾ ಹಿ ಹೇ. ಇದೇ ಲಗನ್ ಇರ್ಬೇಕು, ನಾನು ಫರಿಷ್ಠ ಆಗ್ಲೇಬೇಕು. ಫರಿಷ್ಠೆ ಅಂದ್ರೆ ಅರ್ಥ ಈ ದೇಹ, ಸಾಕಾರ ದೇಹದಿಂದ ನ್ಯಾರ, ಸದಾ ಲೈಟಿನ ದೇಹದಾರಿ, ಪ್ರಭಾವಳಿಯ ಪ್ರಕಾಶದ ದೇಹದಾರಿ. ಫರಿಷ್ಠ ಅರ್ಥಾತ್ ಇಸ್ ಕರ್ಮೇಂದ್ರಿಯೋಂಕೆ ರಾಜ. ಫರಿಷ್ಠೆ ಅಂದ್ರೆ ಯಾರು? ಈ ಕರ್ಮ ಇಂದ್ರಿಯಗಳಿಗೆ ಅವರು ರಾಜರು, ಅಧಿಕಾರಿಗಳು. बाप दादा ने पहले भी सुनाया कि सारे सृष्टि चक्र के अंदर एक ही बाप दादा है जो फलक से कहते हैं मेरा एक एक बच्चा राजा बच्चा है, ಸ್ವರಾಜ್ಯ ಅಧಿಕಾರಿ ಹೇ. ಬಾಪ್ ದಾದವ್ರು ಮೊದಲು ತಿಳಿಸ್ಕೊಟ್ಟಿದ್ದಾರೆ, ಇಡೀ ಸೃಷ್ಟಿ ಚಕ್ರದಲ್ಲಿ ಒಬ್ಬರೇ ಬಾಪ್ ದಾದವರು, ಒಬ್ಬರೇ ತಂದೆ. ಯಾರು ಬಹಳ ನಶೆಯಿಂದ ಹೇಳ್ತಾರೆ ನನ್ನ ಒಂದೊಂದು ಮಕ್ಕಳನ್ನು ರಾಜ ಮಕ್ಕಳು, ಅಂದ್ರೆ ಸ್ವರಾಜ್ಯ ಅಧಿಕಾರಿಗಳು. ಫರಿಷ್ಠೆ ಅಂದ್ರೆ ಅರ್ಥನೇ ಸ್ವರಾಜ್ಯ ಅಧಿಕಾರಿ. ಅಸಾ ಸ್ವರಾಜ್ಯ ಅಧಿಕಾರಿ ಆತ್ಮ ಲೈಟ್ ಕೆ ಸ್ವರೂಪಧಾರಿ. ಇಂತಹ ಸ್ವರಾಜ್ಯ ಅಧಿಕಾರಿ ಆತ್ಮ ಲೈಟಿನ ಸ್ವರೂಪಧಾರಿಯವರು. कोई भी ऐसा लाइट के डबल हल्केपन की स्थिति में स्थित होके
अगर कोई को भी मिलते हैं तो उनके मस्तक में आत्म ज्योति का भान चलते फिरते भी दिखाई देगा. ಆ ಫರಿಷ್ಠಾ ಸ್ಥಿತಿಯ ಲಕ್ಷಣಗಳು ಹೇಗಿರುತ್ತೆ? ಬಾಬಾ ಹೇಳ್ತಾರೆ ಡಬಲ್ ಲೈಟ್, ಡಬಲ್ ಹಗುರ ಸ್ಥಿತಿಯಲ್ಲಿ ಸ್ಥಿತ ಆಗಿ ನೀವೇನಾದ್ರೂ ಯಾರ ಜೊತೆನೆ ನೀವು ಮಿಲನ ಮಾಡ್ತೀರಿ ಅಂದ್ರೆ ಅವರ ಮಸ್ತಕದಲ್ಲಿ ಯಾರು ಈ ತರ ಡಬಲ್ ಲೈಟ್, ಒಂದು ಲೈಟ್ ಪ್ರಕಾಶ, ಇನ್ನೊಂದು ಫರಿಷ್ಠೆ ಅಂದ್ರೆ ಲೈಟ್ ಹಗುರ, ಡಬಲ್ ಲೈಟ್. ಈ ಸ್ಥಿತಿಯಲ್ಲಿದ್ದು ನೀವು ಯಾರ ಜೊತೆನೆ ಮಿಲನ ಮಾಡ್ತೀರಿ ಅಂದ್ರೆ ಅವರ ಮಸ್ತಕದಲ್ಲಿ ಆತ್ಮ ಜ್ಯೋತಿಯ ಭಾನ ನಡೀತಾ ಓಡಾಡ್ತಾನೋ ಬೇರೆಯವರಿಗೆ ಆ ಲೈಟ್ ಕಾಣಿಸುತ್ತೆ. अब ये तीव्र पुरुषार्थ का लक्ष्य और लक्षण सदा इमर्ज रखो. ಈಗ ಈ ತೀವ್ರ ಪುರುಷಾರ್ಥದ ಲಕ್ಷ್ಯ ಮತ್ತು ಲಕ್ಷಣವನ್ನು ಸದಾ ಇಮರ್ಜ್ ಆಗಿ ಇಟ್ಕೊಳ್ಳಿ. जैसे ब्रह्मा बाबा को देखा, अगर कोई भी मिलता दृष्टि लेता तो बात करते करते क्या दिखाई देता. ಹೇಗೆ ಬ್ರಹ್ಮ ಬಾಬೋರನ್ನ ನೋಡಿದ್ರಿ, ಯಾರೇ ಬಾಬೋರ್ ಜೊತೆ ಮಿಲನ ಮಾಡ್ತಾ ಇದ್ರು, ಬಾಬೋರಿಂದ ದೃಷ್ಟಿ ತಗೊಳ್ತಾ ಇದ್ರು, ಬಾಬೋರ್ ಜೊತೆ ಮಾತಾಡ್ತಾ ಇದ್ರು, ಮಾತಾಡ್ತಾ ಮಾತಾಡ್ತಾ ದೃಷ್ಟಿ ತಗೊಳ್ತಾ ತಗೊಳ್ತಾ ಏನ್ ಅನುಭವ ಮಾಡ್ತಾ ಇದ್ರು? और लास्ट में अनुभव किया ये ब्रह्मा बाप बात करते करते भी मीठी अशरीरी स्थिति में स्थित हो जाता है. ಲಾಸ್ಟ್ ಅಲ್ಲೂ ಅನುಭವ ಏನ್ ಮಾಡಿದ್ರಿ? ಬ್ರಹ್ಮ ಬಾಬೋರು ಮಾತಾಡ್ತಾ ಆಡ್ತಾನೆ ಮಧುರವಾದ ಅಶರೀರಿ ಸ್ಥಿತಿಯಲ್ಲಿ ಸ್ಥಿತರಾಗ್ತಾ ಇದ್ರು. चाहे कितना भी सर्विस समाचार हो, लेकिन दूसरों को भी सेकंड में अशरीरीपन का अनुभव कराते रहे. ಎಷ್ಟೇ ಸರ್ವಿಸಿನ ಸಮಾಚಾರಗಳು ಇತ್ತು, ಆದ್ರೆ ಬೇರೆಯವರನ್ನು ಸೆಕೆಂಡ್ ಅಲ್ಲಿ ಅಶರೀರಿ ಸ್ಥಿತಿಯ ಅನುಭವ ಮಾಡೋದ್ರಲ್ಲಿ ಅವರು ಬಾಬೋರ ಅಶರೀರಿ ಸ್ಥಿತಿಯ ಪ್ರಭಾವದಿಂದ ಅಶರೀರಿ ಆಗೋ ಅನುಭವ ಅವರಿಗೂ ಮಾಡಿಸ್ತಾ ಇದ್ರು. और कोई भी मुरली में चेक करो तो बार बार मैं अशरीरी आत्मा हूं, आत्मा का पाठ एक ही मुरली में कितनी बार याद दिलाते रहे. ಅಷ್ಟೇ ಅಲ್ಲ, ಬಾಬೋರ್ ಮುರಳಿಯನ್ನು ನುಡಿಸ್ತಾ ಇದ್ರು, ಅದರಲ್ಲೂ ಚೆಕ್ ಮಾಡಿ, ಅಟೆನ್ಷನ್ ಇಂದ ನೋಡಿ, ಪದೇ ಪದೇ ನಾನು ಅಶರೀರಿ ಆತ್ಮ ಆಗಿದ್ದೀನಿ, ಆತ್ಮ ಅಭಿಮಾನಿಯಾಗಿ, ದೇಹಿ ಅಭಿಮಾನಿಯಾಗಿ ಈ ಆತ್ಮದ ಪಾಠನೇ ಪ್ರತಿಯೊಂದು ಮುರಳಿಯಲ್ಲೂ ಎಷ್ಟು ಬಾರಿ ನೆನಪಿಗೆ ತರಿಸ್ಕೊಡ್ತಾರೆ. तो अभी समय अनुसार छोटी छोटी विस्तार की बातें, स्वभाव संस्कार की बातें अशरीरी अवस्था से दूर कर देती है. अभी इसमें परिवर्तन चाहिए. ಬಾಬಾ ಹೇಳ್ತಾರೆ, ಈಗಿನ ಸಮಯದ ಅನುಸಾರ ಚಿಕ್ಕ ಪುಟ್ಟ ವಿಸ್ತಾರದ ಮಾತುಗಳು, ಸಣ್ಣ ಸಣ್ಣ ಮಾತುಗಳು, ಆ ಸಣ್ಣ ಸಣ್ಣ ಮಾತಿನ ವಿಸ್ತಾರದಲ್ಲಿ ಯಾವ ತರ ಹೋಗ್ತೀರಿ ಅಂದ್ರೆ ಬಾಬಾ ಹೇಳ್ತಾರೆ ಸ್ವಭಾವ ಸಂಸ್ಕಾರ ಇಂಥ ಮಾತುಗಳಲ್ಲಿ ಹೋಗಿ ಅಶರೀರಿ ಸ್ಥಿತಿಯಿಂದ ದೂರ ಹೋಗ್ತಾ ಇದ್ದೀರಿ. ಚಿಕ್ಕ ಚಿಕ್ಕ ಮಾತಿನ ವಿಸ್ತಾರದಲ್ಲಿ ಹೋಗೋದು, ಅದರಿಂದ ಅಶರೀರಿ ಸ್ಥಿತಿಯಿಂದ ದೂರ ಹೋಗ್ತಾ ಇದ್ದೀರಿ. ಈಗ ಇದರಲ್ಲಿ ಪರಿವರ್ತನೆ ಬೇಕು. बाप दादा ने देखा सेवा में रिजल्ट अच्छी हो रही है, सेवा के लिए मेजॉरिटी को उमंग उत्साह है, प्लान भी बनाते रहते हैं, संदेश देना ये भी आवश्यक है. और बाप दादा ने आज भी भिन्न भिन्न वर्ग की भिन्न भिन्न स्थान के सेवा की अच्छी रिजल्ट देखी. ಬಾಪ್ ದಾದವ್ರು ನೋಡ್ತಾರೆ, ಸೇವೆಯ ರಿಸಲ್ಟ್ ಅಂತೂ ಚೆನ್ನಾಗ್ ಆಗ್ತಾ ಇದೆ, ಸೇವೆಗೆ ಮಕ್ಕಳಿಗೆ ಉತ್ಸಾಹ ಉಲ್ಲಾಸನೂ ಚೆನ್ನಾಗಿದೆ, ಪ್ಲಾನು ಮಾಡ್ತಾ ಇರ್ತೀರಿ, ಸಂದೇಶ ಕೊಡೋದು ಅವಶ್ಯಕ. ಹಾಗೂ ಬಾಪ್ ದಾದ ಇವತ್ತು ಭಿನ್ನ ಭಿನ್ನ ವರ್ಗದ ಭಿನ್ನ ಭಿನ್ನ ಸ್ಥಾನದ ಸೇವೆಯ ಒಳ್ಳೆ ರಿಸಲ್ಟ್ ಅನ್ನು ಕೂಡ ನೋಡಿದ್ರು. ಲೇಕಿನ್ ಸೇವಾ ಕೆ ಸಾಥ್ अशरीरीपन का वायुमंडल मेहनत कम और प्रभाव ज्यादा डालता है. ಆದ್ರೆ ಸೇವೆಯ ಜೊತೆಗೆ ನಿಮಗೆ ಅಶರೀರಿ ಆಗೋ ಅಭ್ಯಾಸ ಇದೆ, ಅಶರೀರಿತನದ ವಾಯುಮಂಡಲ ಇದ್ರೆ ಪರಿಶ್ರಮ ಕಮ್ಮಿ ಹಾಗೂ ಪ್ರಭಾವ ಹೆಚ್ಚಾಗಿ ಬೀಳುತ್ತೆ.
सुना हुआ अच्छा तो लगता है, लेकिन वायुमंडल से अशरीरीपन की दृष्टि से अनुभव करते हैं और अनुभव भूलता नहीं है. ಬಾಬಾ ಹೇಳೋದು, ನೀವೇನ್ ಹೇಳ್ತೀರಿ ಅವ್ರು ಕೇಳ್ತಾರೆ, ಅದು ಚೆನ್ನಾಗಂತೂ ಅನ್ಸುತ್ತೆ, ಇಷ್ಟ ಅಂತೂ ಆಗುತ್ತೆ. ಇಷ್ಟ ಆಗದೆ ಇರೋದೇನು ಇಲ್ಲ ಇಲ್ಲಿ. ಏಕೆಂದ್ರೆ ಬಾಬೋರು ಇಷ್ಟೊಂದು ಶ್ರೇಷ್ಠ ಜ್ಞಾನ ಹೇಳ್ತಾರೆ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆದ್ರೆ ವಾಯುಮಂಡಲದಿಂದ ಅಶರೀರಿ ಆಗೋ ದೃಷ್ಟಿಯಿಂದ ಅನುಭವ ಆಗ್ಬೇಕು. ವಾಯುಮಂಡಲದಲ್ಲಿ ಮತ್ತೆ ನಿಮ್ಮ ಅಶರೀರಿ ಸ್ಥಿತಿಯಲ್ಲಿದ್ದು ಏನ್ ದೃಷ್ಟಿ ಕೊಡ್ತೀರಿ, ಅದರಿಂದ ಅನುಭವ ಏನಾಗುತ್ತೆ, ಆ ಅನುಭವ ಮರ್ತೋಗಲ್ಲ. तो फरिश्तेपन की धुन अभी सेवा में विशेष एडिशन करो. ಈಗ ಫರಿಷ್ಠೆಗಳು ಆಗ್ಬೇಕು ಅನ್ನುವಂತಹ ಒಂದು ಗುರಿ ಏನಿದೆ ಅಥವಾ ಸಂಪೂರ್ಣವಾದ ಲಕ್ಷ್ಯ ಏನಿದೆ, ಈಗ ಸೇವೆಯಲ್ಲಿ ವಿಶೇಷ ಅಡಿಷನ್ ಮಾಡ್ಕೊಳ್ಳಿ. कोई ना कोई शांति का, खुशी का, सुख का, आत्मिक प्रेम का अनुभव कराओ. चलन में प्यार प्रेम और जो खातरी करते हो संबंध से, परिवार से, वह तो अनुभव करके जाते हैं. ಬಾಬಾ ಹೇಳ್ತಾರೆ, ನಿಮ್ಮಿಂದ ಏನಾದ್ರೂ ಅನುಭವನ ತಗೊಂಡು ಹೋಗ್ಬೇಕು. ಸೇವೆಯಲ್ಲಿ ವಿಶೇಷ ಇದನ್ನ ಅಡಿಷನ್ ಮಾಡ್ಕೊಳ್ಳಿ. ಶಾಂತಿನೋ, ಖುಷಿನೋ, ಸುಖನೋ, ಆತ್ಮಿಕ ಪ್ರೇಮನೋ ಏನಾದ್ರೂ ಅನುಭವ ಮಾಡಿಸಿ. ಚಲನೆಯಿಂದ ಪ್ರೀತಿ, ಪ್ರೇಮ ಹಾಗೂ ನಿಮ್ಮ ಸತ್ಕಾರದಿಂದ ಸಂಬಂಧಗಳಲ್ಲಿ, ಪರಿವಾರದಲ್ಲಿ ಇದೆಲ್ಲ ಅನುಭವ ಮಾಡ್ಕೊಂಡು ಹೋಗ್ತಾರೆ. लेकिन अतीन्द्रिय सुख की फीलिंग, शांति का रूहानी नशा अभी वायुमंडल और वाइब्रेशन द्वारा विशेष अटेंशन में रखो. ಇದೆಲ್ಲ ಅನುಭವ ಆಗುತ್ತೆ. ನಿಮ್ಮ ಚಲನೆಯಿಂದ ಪ್ರೀತಿ ಆಗ್ಲಿ, ನಿಮ್ಮ ಸತ್ಕಾರ ಆಗ್ಲಿ, ಸಂಬಂಧ ಪರಿವಾರದಲ್ಲಿ ಇದೆಲ್ಲ ಅನುಭವ ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಅತೀಂದ್ರಿಯ ಸುಖದ ಅನುಭವ, ಶಾಂತಿಯ ಆತ್ಮೀಯ ನಶೆಯ ವಾಯುಮಂಡಲ ವೈಬ್ರೇಷನ್ ಇಂದ ಆ ಆತ್ಮಗಳಿಗೆ ಅನುಭವ ಆಗಬೇಕು. ಇದ್ರ ಕಡೆ ವಿಶೇಷ ಅಟೆನ್ಷನ್ ಇಟ್ಕೊಳ್ಳಿ. ವಿಶೇಷ ಅನುಭವ कराओ, कोई ना कोई अनुभव कराओ. जैसे सिस्टम में प्रभावित होके जाते हैं, ऐसे सिस्टम परिवार के प्यार की और कहाँ भी नहीं मिलती है. ಬಾಬಾ ಹೇಳ್ತಾರೆ, ವಿಶೇಷವಾಗಿ ಏನಾದ್ರೂ ಅನುಭವ ಮಾಡಿಸಿ. ಒಂದಲ್ಲ ಒಂದು ಅನುಭವನ ಅವ್ರಿಗೆ ಮಾಡಿಸಿ, ಯಾವುದು ಮರ್ತೋಗಲ್ಲ. ಹೇಗೆ ಮಧುಬನಕ್ಕೆ ಬರ್ಲಿ, ಎಲ್ಲೇ ಬರ್ಲಿ, ಇಲ್ಲಿ ಸಿಸ್ಟಮ್ಸ್ ಏನಿದೆ, ಇಡೀ ದಿನದ ದಿನಚರಿ ಎಲ್ಲ ನೋಡಿ ಪ್ರಭಾವಿತರಾಗಿ ಹೋಗ್ತಾರೆ. ಮತ್ತೆ ಈ ತರ ಸಿಸ್ಟಮ್, ಪರಿವಾರದ ಪ್ರೀತಿ ಇನ್ನೆಲ್ಲೂ ಸಿಗಲ್ಲ ಅನ್ನೋದನ್ನು ಅನುಭವ ಮಾಡ್ಕೊಂಡು ಹೋಗ್ತಾರೆ. ಲೇಕಿನ್ ऐसे अभी कोई ना कोई शक्ति का, कोई ना कोई प्राप्ति का अनुभव करके जाए. ಅದೇ ತರ ನಿಮ್ಮಿಂದ ಏನಾದ್ರೂ ಒಂದಲ್ಲ ಒಂದು ಶಕ್ತಿ, ಒಂದಲ್ಲ ಒಂದು ಪ್ರಾಪ್ತಿಯನ್ನ ಅನುಭವ ಮಾಡ್ಕೊಂಡು ಹೋಗ್ಲಿ. अब 70-72 वर्ष पूरे हो रहे, इतने समय की रिजल्ट में क्या देखा. ಯಜ್ಞ ಸ್ಥಾಪನೆಯಾಗಿ 70-72 ವರ್ಷಗಳು ಮುಗಿತಾ ಬಂದಿದೆ. ಇಷ್ಟು ಸಮಯದ ರಿಸಲ್ಟ್ ಅಲ್ಲಿ ನೀವೇನ್ ನೋಡಿದಿರಿ. मेहनत की है, लेकिन अभी तक ब्रह्मा कुमारियां काम कर रही है. ब्रह्मा कुमारियों का ज्ञान अच्छा है, देने वाला कौन. ಪರಿಶ್ರಮ ತುಂಬಾ ಪಡ್ತೀರಿ ಸರ್ವಿಸ್ ಮಾಡ್ಲಿಕ್ಕೆ, ಆದ್ರೆ ಇಲ್ಲಿವರೆಗೂ ಏನ್ ಹೇಳ್ತಾ ಇದ್ದಾರೆ ಎಲ್ಲರೂ, ಬ್ರಹ್ಮ ಕುಮಾರಿಯರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಕೊಡೋ ಜ್ಞಾನ ಚೆನ್ನಾಗಿದೆ, ಇದು ನಿಮ್ಮದೇ ಹೇಳ್ತಾ ಇದ್ದಾರೆ. ಆದ್ರೆ ಕೊಡ್ತಾ ಇರೋರು ಯಾರು. चलाने वाला कौन, सोर्स कौन. आप सबसे बाबा शब्द सुन करके कहते भी है बाबा है इनों का, लेकिन मेरा वही बाबा है. बाबा की प्रत्यक्षता अभी गुप्त रूप में है. ಯಾರು ನಡೆಸ್ತಾ ಇದ್ದಾರೆ, ಇವರ ಮೂಲ ಯಾರಿದ್ದಾರೆ. ಬಾಬಾ ಹೇಳ್ತಾರೆ, ಅದಿನ್ನೂ ಗೊತ್ತಾಗಿಲ್ಲ. ನೀವೆಲ್ಲ ಬಾಬಾ ಬಾಬಾ ಅಂತ ಹೇಳ್ತೀರಲ್ಲ, ಆ ಶಬ್ದ ಕೇಳ್ಬಿಟ್ಟು ಇವ್ರ ಬಾಬಾ ಅಂತ ಹೇಳ್ತಾರೆ ಹೊರತು ನನ್ನ ಬಾಬಾ ಅಂತ ಹೇಳಲ್ಲ. ಬ್ರಹ್ಮಕುಮಾರಿಯರ ಬಾಬಾ ಅಂತ ಹೇಳ್ತಾರೆ, ಅಥವಾ ಇವ್ರ ಬಾಬಾ ಅಂತ ಹೇಳ್ತಾರೆ, ನನ್ನ ಬಾಬಾ ಅಂತ ಹೇಳಲ್ಲ. ಬಾಬೋರ ಪ್ರತ್ಯಕ್ಷತೆ ಇನ್ನೂ ಗುಪ್ತ ರೂಪದಲ್ಲಿದೆ. ಬ್ರಹ್ಮ ಕುಮಾರಿಯರು ಪ್ರತ್ಯಕ್ಷವಾಗಿದ್ದೀರಿ,
ಬಾಬೋರ ಪ್ರತ್ಯಕ್ಷತೆ ಇನ್ನು ಗುಪ್ತ ರೂಪದಲ್ಲಿದೆ. बाबा बाबा कहते हैं, लेकिन मेरा बाबा, मैं बाबा का बाबा मेरा एक कोटों में कोई के मुख से निकलता है. ಬಾಬಾ ಬಾಬಾ ಶಬ್ದ ಯಾರು ಬೇಕಾದ್ರೂ ಹೇಳ್ಬೋದು. ಈಗ ನೀವು ಹೇಳ್ತೀರಿ ಅಂದ್ರೆ ಹೇಳೋದನ್ನ ಕೇಳಿ ಹೇಳ್ತಾರೆ. ಆದ್ರೆ ನನ್ನ ಬಾಬಾ, ಬಾಬಾ ನನ್ನವರು, ನಾನ್ ಬಾಬೋರ್ ಮಗು, ಇದನ್ನ ಹೇಳೋರು ಕೋಟಿಯಲ್ಲಿ ಕೆಲವ್ರ ಬಾಯಿಂದ ಮಾತ್ರ ಈ ತರ ಮಾತುಗಳು ಅಥವಾ ಈ ಸಂಬಂಧದ ಮಾತುಗಳು ಬರುತ್ತೆ. तो संगम युग का लक्ष्य क्या है? हम सब आत्माओं का बाप आ गया है. वर्षा तो बाप द्वारा मिलेगा ना. ಈ ಸಂಗಮ ಯುಗದ ಲಕ್ಷ್ಯ ಏನು? ನಾವೆಲ್ಲ ಆತ್ಮಗಳ ತಂದೆ ಬಂದಿದ್ದಾರೆ. ಆಸ್ತಿ ತಂದೆಯಿಂದನೇ ಸಿಗುತ್ತೆ. ವ ಪ್ರಭಾ ಫರಿಷ್ಠ ಅವಸ್ಥಾ ಸೆ ವಾಯುಮಂಡಲ್ ಫೇಲಾಯ್ಗ. ನಮ್ಮ ತಂದೆ ಬಂದಿದ್ದಾರೆ, ಎಲ್ಲ ಆತ್ಮಗಳ ತಂದೆಯವರು. ಆಸ್ತಿ ಅವರಿಂದನೇ ಸಿಗುತ್ತೆ. ಈ ಪ್ರಭಾವ ಯಾವಾಗ ಆಗುತ್ತೆ ಜಗತ್ತಲ್ಲಿ ಅಂದ್ರೆ, ಯಾವಾಗ ನಿಮ್ಮ ಸ್ಥಿತಿ ಫರಿಷ್ಠ ಸ್ಥಿತಿಯಲ್ಲಿ ಬರ್ತಿರೋ ಆಗ ಇದು ವಾಯುಮಂಡಲದಲ್ಲಿ ಹರಡುತ್ತೆ. इनों की दृष्टि से लाइट मिलती है. इनों की दृष्टि में रूहानियत की लाइट नजर आती है. तो अभी तीव्र पुरुषार्थ का यही लक्ष्य रखो. मैं डबल लाइट फरिश्ता हूँ. ಇವರ ದೃಷ್ಟಿಯಲ್ಲಿ ಒಂದು ಪ್ರಕಾಶ ಇದೆ. ಇವರ ದೃಷ್ಟಿಯಲ್ಲಿ ಆತ್ಮೀಯತೆಯ ಲೈಟ್ ಕಾಣಿಸುತ್ತೆ. ನಾವು ಹೇಳ್ತಾರೆ ಈಗ ತೀವ್ರ ಪುರುಷಾರ್ಥದ್ದು ಇದೇ ಲಕ್ಷ್ಯ ಇಟ್ಕೊಳ್ಳಿ, ನಾನು ಡಬಲ್ ಲೈಟ್ ಫರಿಷ್ಠೆ ಆಗಿದ್ದೀನಿ. ನಡೀತಾ ಓಡಾಡ್ತಾನೂ ಫರಿಷ್ಠ ಸ್ವರೂಪದ ಅನುಭವನ ಹೆಚ್ಚಿಸ್ಕೊಳ್ಳಿ. ಅಶರೀರಿಯಾಗೋ ಅನುಭವನೂ ಹೆಚ್ಚಿಸ್ಕೊಳ್ಳಿ. सेकंड में कोई भी संकल्पों को समाप्त करने में संस्कार स्वभाव में डबल लाइट. ಒಂದು ಸೆಕೆಂಡ್ ಅಲ್ಲಿ ಯಾವುದೇ ಸಂಕಲ್ಪನ ಸಮಾಪ್ತಿ ಮಾಡಬೇಕು. ಸಂಸ್ಕಾರ ಸ್ವಭಾವದಲ್ಲೂ ಡಬಲ್ ಲೈಟ್ ಆಗಿರಬೇಕು. कई बच्चे कहते हम तो हल्के रहते हैं लेकिन हमको दूसरे जानते नहीं. ಕೆಲವು ಮಕ್ಕಳೇನು ಹೇಳ್ತಾರೆ, ನಾನೇನೋ ಯಾವಾಗೂ ಹಗುರವಾಗೇ ಇರ್ತೀನಿ, ಆದರೆ ನನ್ನನ್ನು ಬೇರೆಯವರು ಅರ್ಥ ಮಾಡ್ಕೊಳ್ಳೋದಿಲ್ಲ ಅಂತ. लेकिन ऐसा डबल लाइट फरिश्ता तो डबल लाइट की लाइट क्या छिप सकती है. ಅದಕ್ಕೆ ಬಾಬೋರ್ ಕೇಳ್ತಾರೆ, ನಾನು ಹಗುರವಾಗಿ ಬೆಳಕಾಗಿರ್ತೀನಿ, ಲೈಟ್ ಆಗಿರ್ತೀನಿ, ನನ್ನನ್ನು ಬೇರೆಯವ್ರು ತಿಳ್ಕೊಂಡಿಲ್ಲ ಅಂತ ಹೇಳ್ತಾರೆ ಕೆಲವರು. ಆದರೆ ಬಾಬೆ ಹೇಳ್ತಾರೆ ಈ ತರ ಡಬಲ್ ಲೈಟ್ ಫರಿಷ್ಠೆ, ಡಬಲ್ ಲೈಟ್ ಅವರ ಲೈಟ್ ಎಲ್ಲಾದ್ರೂ ಮುಚ್ಚಿಡಕ್ ಬರುತ್ತಾ? ಪ್ರಕಾಶನ ಎಲ್ಲಾದ್ರೂ ಮುಚ್ಚಿಡಕ್ಕಾಗುತ್ತಾ? छोटी सी स्थूल लाइट टार्च हो या माचिस की तीली हो, लाइट कहाँ भी जलेगी, छिपेगी नहीं. और ये तो रूहानी लाइट है. तो अपने वायुमंडल से उनको अनुभव कराओ कि कौन है. ಬಾಬೆ ಹೇಳ್ತಾರೆ ಯಾವ ಬೆಳಕನ್ನು ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ. ಈಗ ಸ್ಥೂಲ ಲೈಟ್ ಟಾರ್ಚ್, ಆ ಟಾರ್ಚ್ ಬೆಳಕನ್ನ ಮುಚ್ಚಿಡಕ್ಕಾಗುತ್ತಾ? ಏನು ಬೇಡ. ಬೆಂಕಿ ಕಡ್ಡಿಯಲ್ಲಿ ನೀವು ಏನು ಬೆಂಕಿ ಕಡ್ಡಿ ಹಚ್ತೀರಿ ಅದ್ರ ಲೈಟನ್ನು ಮುಚ್ಚಿಡಕ್ ಬರುತ್ತಾ? ಯಾವುದೇ ಲೈಟನ್ನ ಮುಚ್ಚಿಡ್ಲಿಕ್ಕೆ ಬರೋದಿಲ್ಲ. ಆದ್ಮೇಲೆ ಇದಂತೂ ಆತ್ಮದ ಲೈಟ್ ಇದು. ನಾವು ಹೇಳ್ತಾರೆ ನಿಮ್ಮ ವಾಯುಮಂಡಲದಿಂದ ಅವರಿಗೆ ಅನುಭವ ಮಾಡಿಸಿ ನೀವು ಯಾರು ಅನ್ನೋದನ್ನ. ಚಾಹೆ ಜಗದಂಬಾ ಚಾಹೆ ದಾದಿನೇ ಕಹಾ ನಹಿ ಮುಜೆ ಜಾನ್ತೆ ನಹಿ. ಜಗದಂಬಾ ಮಮ್ಮಾರವರಾಗ್ಲಿ ಬಡಿ ದಾದೀಜಿಯವರಾಗ್ಲಿ ಇದನ್ನ ಯಾವತ್ತೂ ಹೇಳಲಿಲ್ಲ, ನಾನು ಲೈಟ್ ಆಗಿದ್ದೀನಿ, ನಾನು ಹಿಂಗಿದ್ದೀನಿ, ನನ್ನನ್ನು ಯಾರು ಅರ್ಥ ಮಾಡ್ಕೊಂಡಿಲ್ಲ ಅಂತ ಯಾರು ಹೇಳಲಿಲ್ಲ. अपने वायुमंडल से सर्व की प्यारी रही, इसलिए दादी का मिसाल देते हैं. ದಾದಿಯವರು ತನ್ನ ವಾಯುಮಂಡಲದಿಂದ ಎಲ್ಲರಿಗೂ ಪ್ರಿಯವಾಗಿದ್ರು. ಆದ್ದರಿಂದ ದಾದಿಯವರ ಉದಾಹರಣೆ ಬಾಬೋರ್ ತಗೊಳ್ತಾರೆ. क्योंकि ब्रह्मा के लिए बाप के लिए भी सोचते, ब्रह्मा बाबा में तो शिव बाबा था, शिव बाप के लिए सोचते, वह तो है ही निराकार, न्यारा और निराकार. हम तो ಸ್ಥೂಲ ಶರೀರಧಾರಿ है. ಯಾರ ಬಗ್ಗೆ ಹೇಳಿದ್ರು ಏನಾದ್ರೂ ಒಂದು ಹೇಳ್ತಾರೆ ಮಕ್ಕಳು. ಬ್ರಹ್ಮ ಬಾಬೋರ್ ಬಗ್ಗೆ ಹೇಳಿದ್ರೆ ಯೋಚನೆ ಮಾಡ್ತಾರೆ, ಹಾ ಬ್ರಹ್ಮ ಬಾಬೋರಂತೂ ಬ್ರಹ್ಮ ಬಾಬಾ, ಅವರಲ್ಲಂತೂ ಶಿವಬಾಬಾನೇ ಇದ್ರು. ಶಿವಬಾಬೋರ್ ಬಗ್ಗೆ ಏನ್ ಯೋಚನೆ ಮಾಡ್ತಾರೆ, ಅವರಂತೂ ನಿರಾಕಾರ, ನ್ಯಾರ ನಿರಾಕಾರ ಅವರು.
नमंग औरेन स्थूल शरीरधारी अल्लाह। इतने बड़े संगठन में रहने वाले हैं, हर एक के संस्कार के बीच रहने वाले हैं। ಸಂಸ್ಕಾರ ಕೋ ಮಿಲಾನಾ ಅರ್ಥಾತ್ ಫರಿಷ್ಠ ಬನ್ನ. ಅದಕ್ಕೆ ಬಾಬಾ ಹೇಳ್ತಾರೆ, ಇಲ್ಲಿ ಶಿವಬಾಬಾ ಅವ್ರ ಬಗ್ಗೆ ಹೇಳಿದ್ರು ನಿರಾಕಾರಿ ಅಂತೀರಿ, ಬ್ರಹ್ಮ ಬಾಬಾ ಅವ್ರ ಬಗ್ಗೆ ಹೇಳಿದ್ರೆ ಅವ್ರು ಶಿವಬಾಬಾ ಅವ್ರಿಗೆ ರಥ ಅಂತೀರಿ, ಜಗದಂಬ ಅಂದ್ರೆ ಜಗದಂಬ ಅಂತೂ ಜಗದಂಬ ಬಿಡಿ ಅಂತೀರಿ. ಹೋಗ್ಲಿ ಬಿಡಿ, ದಾದಿನೇ ನೋಡಿ, ನಿಮ್ ಜೊತೆಯಲ್ಲೇ ಇದ್ರು, ದಾದಿ ನಿಮ್ ಸಮಾನ ಇದ್ರಲ್ಲ ಎಲ್ಲಾ ಕಾರ್ಯದಲ್ಲೂ. ಅದಕ್ಕೆ ಬಾಬಾ ಹೇಳ್ತಾರೆ, ಎಷ್ಟು ದೊಡ್ಡ ಸಂಘಟನೆಯಲ್ಲಿ ಇರೋರೇ ಆಗ್ಲಿ, ಪ್ರತಿಯೊಬ್ಬರ ಸಂಸ್ಕಾರಗಳ ಮಧ್ಯೆ ಇರ್ತಾನೋ, ಸಂಸ್ಕಾರಗಳನ್ನ ಹೊಂದ್ಕೊಂಡು ನಡೆಯೋದಕ್ಕೆ ಹೇಳೋದು ಫರಿಷ್ಠ ಆಗೋದು ಅಂತ. संस्कार को देख कई बच्चे दिल शिकस्त भी हो जाते। बाबा बहुत अच्छा, ब्रह्मा बाप बहुत अच्छा, ज्ञान बहुत अच्छा, प्राप्तियां बहुत अच्छी, लेकिन संस्कार स्वभाव मिलाना अर्थात सर्व के प्यारे बनना है. ಸಂಸ್ಕಾರಗಳನ್ನ ನೋಡಿ ಕೆಲವು ಮಕ್ಕಳು ನಿರಾಶೆಯಲ್ಲಿ ಬಂದ್ಬಿಡ್ತಾರೆ. ಬಾಬಾ ತುಂಬಾ ಒಳ್ಳೆಯವರು, ಬ್ರಹ್ಮ ಬಾಬಾನು ಒಳ್ಳೆಯವರು, ಜ್ಞಾನನೂ ಚೆನ್ನಾಗಿದೆ, ಪ್ರಾಪ್ತಿನೂ ತುಂಬಾ ಚೆನ್ನಾಗಿದೆ. ಆದ್ರೆ ಏನು, ಸಂಸ್ಕಾರ ಸ್ವಭಾವ ಹೊಂದಾಣಿಕೆ ಮಾಡ್ಕೊಂಡು ನಡೆಯೋದೇನಿದೆ ಅದಕ್ಕೆ ಹೇಳೋದು ಸರ್ವರಿಗೆ ಪ್ರಿಯರಾಗದು. कोई कोई के प्यारे नहीं, क्योंकि कई बच्चे कहते हम कोई से प्यार विशेषता को देख करके भी हो जाता, इनका भाषण बहुत अच्छा है, इसमें फलानी विशेषता बहुत अच्छी है, वाणी बहुत अच्छी है, फरिश्ता बनने में विघ्न आता है. ಬಾಬಾ ಹೇಳ್ತಾರೆ, ಫರಿಷ್ಠೆ ಅಂತ ಹೇಳೋದು ಯಾವುದಕ್ಕೆ, ಎಲ್ಲಾ ಪ್ರಕಾರದ ಸ್ವಭಾವ ಸಂಸ್ಕಾರಗಳೊಂದಿಗೆ ಹೊಂದಾಣಿಕೆ ಮಾಡ್ಕೊಂಡು ನಡೆಯೋದಕ್ಕೆ ಹೇಳೋದು. ಆವಾಗಲೇ ನೀವು ಸರ್ವರಿಗೂ ಪ್ರಿಯರಾಗೋದು. ಕೆಲವರಿಗೆ ಪ್ರಿಯರಲ್ಲ ಫರಿಷ್ಠೆ, ಕೆಲವರಿಗೆ ಪ್ರಿಯರಲ್ಲ. ಏಕೆಂದ್ರೆ ಕೆಲವು ಮಕ್ಕಳು ಏನು ಹೇಳ್ತಾರೆ, ಕೆಲವರಿಗೆ ಪ್ರಿಯರು, ವಿಶೇಷತೆ ನೋಡಿ ಆಗ್ಬಿಡ್ತೀವಿ. ವಿಶೇಷತೆ ಯಾವ ಆತ್ಮದಲ್ಲಿ ಏನು ವಿಶೇಷತೆ ಇದೆಯೋ ಅದನ್ನ ನೋಡಿ ಅವರಿಗೆ ಇವ್ರ ಪ್ರಿಯರು, ಇವ್ರಿಗೆ ಅವ್ರ ಪ್ರಿಯರು. ನೋಡಿ, ಯಾರ್ದಾದ್ರೂ ಭಾಷಣ ಚೆನ್ನಾಗಿದೆ, ಯಾರ ವಿಶೇಷತೆ ಚೆನ್ನಾಗಿದೆ, ಯಾರ ವಾಣಿ ಹೇಳೋ ವಿಧಾನ ಚೆನ್ನಾಗಿದೆ, ಬಾಬಾ ಹೇಳ್ತಾರೆ ಇದೆಲ್ಲ ಫರಿಷ್ಠೆ ಆಗೋದ್ರಲ್ಲಿ ವಿಘ್ನ ಬರುತ್ತೆ. ಪ್ಯಾರಾ ಬಲೆ ಬನಾओ, ಲೇಕಿನ್ ಮೇ ಆತ್ಮ ನ್ಯಾರಿ ಹೂ, ನ್ಯಾರಿ ಸ್ಟೇಜ್ ಸೆ ಪ್ಯಾರಾ ಬನಾओ. ಬಾಬಾ ಹೇಳ್ತಾರೆ, ಪ್ರಿಯರು ಎಲ್ಲರಿಗೂ ಹಾಗೆ, ಎಲ್ಲರನ್ನೂ ಪ್ರಿಯರನ್ನಾಗಿ ಮಾಡಿ, ಆದರೆ ಬರೀ ವಿಶೇಷತೆ ನೋಡಿ ಪ್ರಿಯರಲ್ಲ. ನನ್ನ ಆತ್ಮ ಈ ದೇಹದಲ್ಲಿದ್ದು ನ್ಯಾರ ಆಗಿದ್ದೀನಿ, ನ್ಯಾರ ಸ್ಥಿತಿಯಿಂದ ಪ್ಯಾರ ಆಗಿ, ಎಲ್ಲದರಿಂದ ನಿರ್ಲಿಪ್ತವಾಗಿದ್ದು, ಯಾವುದೋ ವಿಶೇಷತೆಗಳು ಅಥವಾ ಭಾಷಣ ಚೆನ್ನಾಗಿದೆ, ಜ್ಞಾನ ಹೇಳೋದು ಚೆನ್ನಾಗಿದೆ, ಇನ್ನೊಂದು ಚೆನ್ನಾಗಿದೆ, ಅದನ್ನು ನೋಡಿ ಆಕರ್ಷಣೆ ಆಗೋದು, ಅದಕ್ಕೆ ಪ್ರಿಯರಾಗೋದು, ಇದು ಫರಿಷ್ಠೆ ಆಗೋದ್ರಲ್ಲಿ ವಿಘ್ನ ರೂಪ ಆಗುತ್ತೆ. ಆದರೆ ಆತ್ಮ ನಾನು ಸ್ವಯಂ ನ್ಯಾರಿ, ಪ್ಯಾರಿ ಸ್ಥಿತಿಯಲ್ಲಿರೋ ಆತ್ಮ ನಾನು ಅನ್ನೋ ಅನುಭವದಿಂದ ಪ್ರಿಯರಾಗಿ. ವಿಶೇಷತಾ ಸೆ ಪ್ಯಾರಾ ನಹಿ, इसका गुण मुझे बहुत अच्छा लगता है ना, वह धारण भले करो, लेकिन इसके कारण सिर्फ प्यारा बनना वह रांग है. ಬಾಬಾ ಹೇಳ್ತಾರೆ, ವಿಶೇಷತೆಗೋಸ್ಕರ ಪ್ರಿಯರಾಗಬೇಡಿ. ಅವ್ರ ವಿಶೇಷತೆ ಇಂಥದ್ದಿದೆ ಅದಕ್ಕೆ ನನಗೆ ಅವ್ರಿಷ್ಟ, ಇದು ಫರಿಷ್ಠೆ ಆಗೋದ್ರಲ್ಲಿ ವಿಘ್ನ. ಇವ್ರ ಗುಣ ನನಗೆ ತುಂಬಾ ಇಷ್ಟ ಆಗುತ್ತೆ. ಇವರು ಬಾಬಾ ಹೇಳೋದು, ಅವ್ರ ಗುಣ ಚೆನ್ನಾಗಿದೆಯಾ ಅದನ್ನ ಬಲೆ ನೀವು ನಿಮ್ಮಲ್ಲಿ ಧಾರಣೆ ಮಾಡ್ಕೊಳ್ಳಿ, ಆದ್ರೆ ಅವರ ಗುಣಕ್ಕೆ ಆಕರ್ಷಿತರಾಗೋದು ಫರಿಷ್ಠೆ ಆಗೋದ್ರಲ್ಲಿ ವಿಘ್ನ ಆಗುತ್ತೆ. ಅದರ ಕಾರಣ ನೀವು ಪ್ರಿಯರಾಗ್ತೀರಿ ಅಂದ್ರೆ ಅದು ರಾಂಗ್. ಅದು ಯಾರು ಒಳ್ಳೇದು ನೋಡಿ ಪ್ರಿಯರಾಗೋದಿದೆಯಲ್ಲ, ಯಾರ ವಿಶೇಷತೆ ನೋಡಿ, ಕಲೆ ನೋಡಿ, ಅದು ರಾಂಗ್. ಅದು ಫರಿಷ್ಠ ಸಬೀ ಕಾ ಪ್ಯಾರ, ಫರಿಷ್ಠೆ ಯಾರ ವಿಶೇಷತೆಯಿಂದ ಪ್ರಿಯರಾಗೋದಲ್ಲ, ಅವರು ಎಲ್ಲರಿಗೂ ಪ್ರಿಯರು. ಹರ್ ಏಕ್ ಕಹೆ ಮೇರಾ ಅಪ್ನಾಪನ್ ಅನುಭವ ಹೋ, ಐಸಿ ಫರಿಷ್ಠೆ ಅವಸ್ಥಾ ಮೇ ವಿಘನ್ ದೋ ಚೀಜೆ ಡಾಲ್ತಿ ಹೇ. ಪ್ರತಿಯೊಬ್ಬರು ಹೇಳಬೇಕು ಇವರು ನನ್ನವರು, ತನ್ನತನದ ಅನುಭವ ಆಗಬೇಕು ಎಲ್ಲರಿಗೂ. ಯಾರೋ ವಿಶೇಷತೆ ನೋಡಿ ಇಷ್ಟ ಆಗುತ್ತೆ, ನನ್ನ ವಿಶೇಷತೆ ನೋಡಿ ನನ್ಗೆ ಯಾರೋ ಇಷ್ಟ ಆಗ್ತಾರೆ, ಹಂಗಲ್ಲ.
ಅದು ಫರಿಷ್ಠೆ ಆಗೋದ್ರಲ್ಲಿ ವಿಘ್ನ. ಈ ತರ ಫರಿಷ್ಠಾ ಸ್ಥಿತಿಯಲ್ಲಿ ವಿಘ್ನ ಎರಡು ಮಾತಿಂದ ಬರುತ್ತೆ. ಏಕ್ ತೋ ದೇಹಬಾನ್ ಮತ್ತು नेचुरल सबको अनुभव है 63 जन्म का, फिर देहबान प्रकट हो जाता है और दूसरा है देह अभिमान. देहबान और देह अभिमान. ज्ञान में जितना आगे जाते तो स्वयं के प्रति भी कभी कभी देह अभिमान आ जाता है. वह देहाभिमान नीचे गिराता है. ಬಾಬಾ ಹೇಳ್ತಾರೆ ಫರಿಷ್ಠಾ ಸ್ಥಿತಿಯನ್ನ ಪಡ್ಕೊಳ್ಳೋದ್ರಲ್ಲಿ ಎರಡು ಮಾತು ವಿಘ್ನ ಆಗುತ್ತೆ. ಒಂದಿದೆ ದೇಹ ಬಾನ, ನ್ಯಾಚುರಲ್, ಎಲ್ಲರಿಗೂ ಅನುಭವ ಇದೆ. 63 ಜನ್ಮಗಳಿಂದ ದೇಹ ಬಾನದಲ್ಲೇ ಬಂದಿದ್ದೀರಿ, ಆ ದೇಹ ಬಾನನೇ ಪ್ರಗಟ ಆಗುತ್ತೆ. ಮತ್ತೊಂದಿದೆ ದೇಹ ಅಭಿಮಾನ. ದೇಹ ಬಾನ ಮತ್ತು ದೇಹ ಅಭಿಮಾನ, ಜ್ಞಾನದಲ್ಲಿ ಎಷ್ಟೆಷ್ಟು ಮುಂದೆ ಹೋಗ್ತಿರೋ ನಿಮ್ ಪ್ರತಿ ನಿಮಗೆ ಕೆಲವೊಮ್ಮೆ ದೇಹಾಭಿಮಾನ ಬಂದ್ಬಿಡುತ್ತೆ. ಬಾಬಾ ಹೇಳ್ತಾರೆ ಅಭಿಮಾನ ನಿಮ್ಮನ್ನ ಕೆಳಗೆ ಬೀಳಿಸುತ್ತೆ. देहाभिमान क्या आता है? जो भी कोई विशेषता है ना, उस विशेषता के कारण अभिमान रहता है. मैं कोई कम हूं, मेरा भाषण सबको पसंद आता है, मेरी सेवा का प्रभाव पड़ता है, कोई भी कला, मेरी हैंडलिंग बहुत अच्छी है, मेरा कोर्स कराना बहुत अच्छा है, कोई ना कोई ज्ञान में आगे बढ़ने में, सेवा में आगे बढ़ने में यह अभिमान अपने प्रति भी आता व दूसरों के गुण या कला या विशेषता प्रति भी प्यार हो जाता. लेकिन याद कौन आएगा? ದೇಹ ಬಾನ ಅಂದ್ರೆ ನಾನೇ ದೇಹ ಅಂತ ತಿಳ್ಕೊಳ್ಳೋದು. ನಾನು ಅಂದ್ರೆ ಅಕ್ಕವರು, ಅಣ್ಣವರು, ನಾನಂದ್ರೆ ಇಂಥವ್ರು ಅಂತ ತಿಳ್ಕೊಳ್ಳೋದು ಇದೆಯಲ್ಲ, ಇದು ದೇಹ ಬಾನ. ನಾನು ದೇಹ ಅಂತ ತಿಳ್ಕೊಳ್ಳೋದು. 63 ಜನ್ಮದಿಂದ ಇದ್ರಲ್ಲಿ ಬಂದಿದ್ದೀರಿ. ಇನ್ನೊಂದೇನು ದೇಹ ಅಭಿಮಾನ. ದೇಹ ಅಭಿಮಾನ ಅಂದ್ರೇನು? ದೇಹಾಭಿಮಾನ ನಿಮ್ಮನ್ನ ಕೆಳಗೆ ಬೀಳಿಸುತ್ತೆ ಅಂತಾರೆ ಬಾಬಾವರು. ದೇಹ ಅಭಿಮಾನ ಏನ್ ಬರುತ್ತೆ? ಏನೇ ವಿಶೇಷತೆ ಇದೆ, ಆ ವಿಶೇಷತೆ ಕಾರಣ ಅಭಿಮಾನ. ನಾನೇನು ಯಾರಿಗಿಂತ ನಾನೇನು ಕಮ್ಮಿ ಇಲ್ಲ, ನನ್ನ ಭಾಷಣ ಎಲ್ಲರಿಗೂ ಇಷ್ಟ ಆಗುತ್ತೆ, ನನ್ನ ಸೇವೆಯ ಪ್ರಭಾವ ಆಗುತ್ತೆ, ನನ್ನಲ್ಲಿ ಇಂತಹ ಕಲೆ ಇದೆ, ನನ್ನ ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿದೆ, ನಾನು ತುಂಬ ಚೆನ್ನಾಗಿ ಕೋರ್ಸ್ ಕೊಡ್ತೀನಿ. ಒಂದಲ್ಲ ಒಂದು ಜ್ಞಾನದಲ್ಲಿ ಮುಂದುವರಿಯೋದೇ ಆಗಲಿ, ಸೇವೆಯಲ್ಲಿ ಮುಂದುವರಿಯೋದೇ ಆಗಲಿ, ಈ ಅಭಿಮಾನ ತನ್ನ ಪ್ರತಿನೂ ಬರುತ್ತೆ. ಹಾಗೂ ಬೇರೆಯವರ ಗುಣ ಅಥವಾ ಕಲೆ ಅಥವಾ ವಿಶೇಷತೆ ಪ್ರತಿನೂ ಪ್ರೀತಿ ಬರುತ್ತೆ. ಎರಡೂ ದೇಹಾಭಿಮಾನನೇ. ಒಂದು ನನ್ನಲ್ಲಿರೋ ಕಲೆ ವಿಶೇಷತೆಗಳ ಅಭಿಮಾನನೂ ದೇಹಾಭಿಮಾನನೇ. ಯಾರ ಗುಣ ವಿಶೇಷತೆ ಕಲೆಗೆ ನೀವು ಆಕರ್ಷಿತರಾಗ್ತೀರಿ, ಅದ್ರ ಮೇಲೆ ನಿಮಗೆ ಪ್ರೀತಿ ಬರುತ್ತೆ, ಅದೂ ದೇಹಾಭಿಮಾನನೇ. ಲೇಕಿನ್ ಯಾದ್ ಕೌನ್ ಆಯೇಗಾ? देह बान ही याद आएगा ना, फलाना बुद्धि का बहुत अच्छा है, मेरी हैंडलिंग बहुत अच्छी है. ये अभिमान सेवा व पुरुषार्थ में आगे बढ़ने वालों को अभिमान के रूप में आता है. ಬಾಬಾ ಹೇಳ್ತಾರೆ ದೇಹ ಬಾನ ಯಾವ್ದಿದೆಯೋ ಅವರೇ ನೆನಪಿಗೆ ಬರ್ತಾರಲ್ವಾ. ಯಾರ ವಿಶೇಷತೆ ಕಡೆ, ಯಾರ ಕಲೆ ಕಡೆ ಆಕರ್ಷಿತರಾಗ್ತೀರಿ, ಅದು ತಂದಿರ್ಬೋದು, ಬೇರೆಯವ್ರದ್ದಿರ್ಬೋದು. ಯಾರ ಬುದ್ಧಿ ಚೆನ್ನಾಗಿದೆ, ಹ್ಯಾಂಡ್ಲಿಂಗ್ ತುಂಬ ಚೆನ್ನಾಗಿದೆ, ಅಥವಾ ಯಾವುದರಲ್ಲೇ ಆಕರ್ಷಿತರಾಗ್ತೀರಿ ಅಂದರೆ ಬಾಬಾ ಹೇಳ್ತಾರೆ ಈ ಅಭಿಮಾನ ಸೇವೆ ಅಥವಾ ಪುರುಷಾರ್ಥದಲ್ಲಿ ಮುಂದುವರಿಯೋದ್ರಲ್ಲಿ ಅಭಿಮಾನದ ರೂಪದಲ್ಲೇ ಬರುತ್ತೆ, ಅಂದ್ರೆ ಬೀಳ್ಸೋ ರೂಪದಲ್ಲೇ ಬರುತ್ತೆ. तो ये भी चेक करना, और अभिमान वाले को अभिमान है, इसको चेक करने का साधन है. अभिमान वाले को जरा भी कोई ने अपमान किया, उसके विचार का, उसकी राय का, उसकी कला का, उसकी हैंडलिंग का अपमान बहुत जल्दी महसूस होगा. ಈಗ ಅಭಿಮಾನ, ಇದಕ್ಕೆಲ್ಲ ಅಭಿಮಾನ ಅಂತ ಕರೀಲಾಗುತ್ತೆ. ತನ್ನ ವಿಶೇಷತೆನೋ, ತಾನು ಮಾಡೋ ಸೇವೆನೋ, ತನ್ನ ಬುದ್ಧಿನೋ, ಹ್ಯಾಂಡ್ಲಿಂಗೋ, ಇದೆಲ್ಲ ಅಭಿಮಾನ. ಓಕೆ, ಬೇರೆಯವ್ರದ್ದು ವಿಶೇಷತೆ ಕಡೆ ಆಕರ್ಷಿತರಾಗೋದು ದೇಹಾಭಿಮಾನ.
ಬಾಬಾ ಹೇಳ್ತಾರೆ, ಈಗ ಅಭಿಮಾನ ಇದೆ ನನಗೆ ಅಂತ ಹೆಂಗ್ ಚೆಕ್ ಮಾಡ್ಕೊಳ್ಳೋದು? ಅಭಿಮಾನ ಇದೆ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋ ಸಾಧನ ಬಾಬಾ ಹೇಳ್ತಾರೆ, ಅಭಿಮಾನ ಇರೋರಿಗೆ ಎಷ್ಟು ಜಾಸ್ತಿ ಅಭಿಮಾನ ಇರುತ್ತೋ ಅಷ್ಟು ಅವರಿಗೆ ಚಿಕ್ಕ ಚಿಕ್ಕ ಮಾತುನು ಅಪಮಾನ ಫೀಲಿಂಗಿಗೆ ಬರುತ್ತೆ. ಅವರ ವಿಚಾರ, ಅವರ ಸಲಹೆ, ಅವರ ಕಲೆ, ಅವರ ಹ್ಯಾಂಡ್ಲಿಂಗ್, ಬಾಬಾ ಹೇಳ್ತಾರೆ ಇದೆಲ್ಲ ಬೇಗ ಅವರಿಗೆ ಅಪಮಾನದ ಫೀಲಿಂಗ್ ಬೇಗ ಬರುತ್ತೆ. ನನ್ನ ವಿಚಾರ ಗೌರವ ಕೊಡ್ಲಿಲ್ಲ, ನನ್ನ ಸಲಹೆ ಯಾರೋ ಸ್ವೀಕಾರ ಮಾಡಲಿಲ್ಲ, ನನ್ನ ಕಲೆ ಯಾರೋ ಗುರುತಿಸ್ಲಿಲ್ಲ, ನನ್ನ ಹ್ಯಾಂಡ್ಲಿಂಗ್ ಏನೋ ಚೆನ್ನಾಗಿದೆ ಆದರೆ ಬೇರೆಯವ್ರೇನೋ ಚೆನ್ನಾಗಿಲ್ಲ ಅಂದ್ಬಿಟ್ರು, ಬೇಗ ಫೀಲಿಂಗ್ ಬರುತ್ತೆ, ಅಪಮಾನ ಅನ್ಸುತ್ತೆ. और अपमान महसूस हुआ उसकी और सूक्ष्म निशानी क्रोध, क्रोध का अंश पैदा होता रोग. ಅಪಮಾನ ಆಯ್ತು, ಈಗ ನನ್ನ ವಿಚಾರ ಗೌರವ ಕೊಡ್ಲಿಲ್ಲ, ನನ್ನ ಕಲೆಗೆ ಮಾನ್ಯತೆ ಸಿಗ್ಲಿಲ್ಲ, ಆಯ್ತು, ಅದು ಅಪಮಾನ ಆಯ್ತು. ಅಪಮಾನಕ್ಕೆ ಏನು ಅನುಭವ ಬರುತ್ತೆ? ಕ್ರೋಧ ಬರುತ್ತೆ. ನನ್ನನ್ನು ಅಪಮಾನ ಮಾಡಿದ್ರು ಅದಕ್ಕೆ ಬೆಲೆ ಕೊಡ್ಲಿಲ್ಲ, ಅದಕ್ಕೆ ಅದ್ರ ಚಿಹ್ನೆ ಸೂಕ್ಷ್ಮವಾಗಿ ಕ್ರೋಧದ ಅಂಶ ಬರುತ್ತೆ, ಆವೇಶ. ಫರಿಷ್ಠೆ ಬನನೆ ನಹಿ ದೇತಾ, ಇದ್ಯಾವುದು ನಿಮ್ಮನ್ನು ಫರಿಷ್ಠೆ ಆಗಕ್ಕೆ ಬಿಡೋದಿಲ್ಲ. तो वर्तमान समय के हिसाब से बाप दादा फिर से इशारा दे रहा है, अपना संगम युग का लास्ट स्वरूप फरिश्ता अब जीवन में प्रत्यक्ष करो, साकार में लाओ. ವರ್ತಮಾನ ಸಮಯದ ಲೆಕ್ಕದಲ್ಲಿ ಬಾಪ್ ದಾದಾ ಪುನಃ ಮಕ್ಕಳಿಗೆ ಈ ಇಶಾರೆ ಮಾಡ್ತಾ ಇದ್ದಾರೆ, ಸೂಚನೆ ಕೊಡ್ತಾ ಇದ್ದಾರೆ. ಈಗ ಸಂಗಮ್ ಯುಗದ ಲಾಸ್ಟ್ ಸ್ವರೂಪನೇ ಫರಿಷ್ಠೆ, ಇದನ್ನ ಜೀವನದಲ್ಲಿ ಪ್ರತ್ಯಕ್ಷ ಮಾಡಿ ಸಾಕಾರದಲ್ಲಿ ತನ್ನಿ. ಫರಿಷ್ಠಾ ಬನ್ನೆ ಸೆ ಅಶರೀರಿ ಬನ್ನ ಬಹು ಸಹಜ ಹೋ ಜಾಯೇಗಾ. ಫರಿಷ್ಠೆ ಆಗೋದ್ರಿಂದ ಅಶರೀರಿ ಆಗೋದು ಬಹಳ ಸಹಜ ಆಗುತ್ತೆ. ಈ ದೇಹ ಬಾನ, ದೇಹ ಅಭಿಮಾನ ಎಲ್ಲ ಕರಗೋಗ್ಬಿಡುತ್ತಲ್ಲ, ಆತ್ಮ ಮತ್ತು ಶರೀರ ಎರಡು ಡಬಲ್ ಲೈಟ್ ಆಗುತ್ತೆ. ಆ ಎರಡು ಡಬಲ್ ಲೈಟ್ ಆದ್ರೆ ಮತ್ತೆ ಲೈಟ್ ಆಗೋದು ಅಂದ್ರೆ ಅಶರೀರಿ ಆಗೋದು ಸಹಜ ಆಗುತ್ತೆ. ನಿಮ್ಮ ಚೆಕಿಂಗ್ ಮಾಡ್ಕೊಳ್ಳಿ, अपनी विशेषता और किसी विशेषता से सूक्ष्म रूप में भी कोई लगाव व अभिमान तो नहीं है. ಈಗ ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ, ತನ್ನ ವಿಶೇಷತೆ ಇರ್ಬೋದು ಅಥವಾ ಯಾರದೇ ವಿಶೇಷತೆ ಸೂಕ್ಷ್ಮ ರೂಪದಲ್ಲೂ ನನಗೆ ಅದರ ಸೆಳೆತ ಅಥವಾ ಆಕರ್ಷಣೆ ಇಲ್ವಾ? ಆ ಸೆಳೆತ ಆಕರ್ಷಣೆನೂ ಅಭಿಮಾನನೇ. ಈ ಅಭಿಮಾನ ನನಗಿಲ್ವಾ? कई बच्चों की अवस्था कोई छोटी सी बात भी होगी ना तो नीचे ऊपर हो जाते हैं. ಕೆಲವು ಮಕ್ಕಳ ಸ್ಥಿತಿ ಯಾವ ತರ ಇದೆ ಅಂದ್ರೆ, ಒಂದು ಚಿಕ್ಕ ಚಿಕ್ಕ ಮಾತಿಗೂ ಸ್ಥಿತಿ ಏರುಪೇರಾಗ್ಬಿಡುತ್ತೆ. ಕಾರಣ ಅಭಿಮಾನ. ದಿಲ್ ಖುಷ್ चेहरा खुश, उसके बजाय ये चिंतन वाला चेहरा, ये चिंता वाला चेहरा हो जाता और चलते चलते दिल शिकस्त भी हो जाते हैं. ಈ ಅಭಿಮಾನದ ರಿಸಲ್ಟ್ ಏನಾಗುತ್ತೆ? ಚೆಹರೆ ಹಂಗಿರ್ಬೇಕು, ದಿಲ್ ಖುಷ್ ಆಗಿರೋದು, ಖುಷಿಯಾಗಿರೋ ಚೆಹರೆ ಆ ಥರ ಇರೋದ್ರ ಬದಲು ಚಿಂತನೆ ಚೆಹರೆ ಅಥವಾ ಚಿಂತೆಯ ಚೆಹರೆ ಆಗ್ಬಿಡುತ್ತೆ. ಅಷ್ಟೇ ಅಲ್ಲ, ನಡೀತಾ ನಡೀತಾ ನಿರಾಶೆನೂ ಬಂದ್ಬಿಡುತ್ತೆ. ದಿಲ್ ಖುಷ್ ಇರೋದ್ರ ಬದಲಾಗಿ ದಿಲ್ ಶಿಕಸ್ತ್ ಆಗ್ಬಿಡ್ತಾರೆ. तो समझा? अब अपने संगम युग की लास्ट स्टेज ಫರಿಷ್ಠೆ ಪನ್ಕೆ ಸಂಸ್ಕಾರ ಇಮರ್ಜ್ ಕರು. ಈಗ ಗೊತ್ತಾಯ್ತಾ? ನಿಮ್ಮ ಸಂಗಮ್ ಯುಗದ ಲಾಸ್ಟ್ ಸ್ಥಿತಿ ಫರಿಷ್ಠಾತನದ ಸಂಸ್ಕಾರ ಈಗ ಇಮರ್ಜ್ ಮಾಡ್ಕೊಳ್ಳಿ. ಜೈಸೆ ಬ್ರಹ್ಮ ಬಾಬಾ ಕೋ ದೇಖಾ, ಫಾಲೋ ಫಾದರ್ ಕರ್ನಾ ಹೇನಾ. ಇದರಲ್ಲಿ ಎಲ್ಲ ನಿಮ್ಮ ಮುಂದೆ ಸ್ಯಾಂಪಲ್ ಇದ್ದಾರೆ. ಬ್ರಹ್ಮ ಬಾಬಾ ಅವರು, ಅವರನ್ನ ಫಾಲೋ ಮಾಡಬೇಕಲ್ಲ ಈ ಫಾದರನ್ನ. बात करते करते लास्ट में कई बच्चों को अनुभव है, सुनाने आए समाचार लेकिन समाचार से परे, आवाज से परे स्थिति का अनुभव किया हुआ देखा ना. ಮಾತ್ ಆಡ್ತಾ ಆಡ್ತಾ ಲಾಸ್ಟ್ ಅಲ್ಲಿ ಕೆಲವು ಮಕ್ಕಳೇನು ಅನುಭವ ಮಾಡಿದ್ರಿ? ಹೇಳಕ್ ಬರ್ತಾ ಇದ್ರಿ ಬಾಬೋರ್ ಹತ್ರ ಸಮಾಚಾರಗಳು, ಆದ್ರೆ ಆ ಸಮಾಚಾರದಿಂದನೇ ಅತೀತ ಶಬ್ದದಿಂದ ದೂರ ಹೋಗೋ ಸ್ಥಿತಿಯ ಅನುಭವ ಮಾಡಿದ್ರಲ್ವಾ? ಕೈ ಬಾತೋಂ ಕಾ ಸಮಾಚಾರ ಸುನಾನೆ
बहुत प्लान बनाकर आते, ये बताऊंगा, ये पूछूंगा, लेकिन सामने आते क्या बोलना था वही भूल जाता. ಬಾಬುರ ಅಶರೀರಿ ಸ್ಥಿತಿ ಯಾವ ತರ ಇತ್ತು ಅಂದ್ರೆ, ಕೆಲವೊಂದು ಮಾತುಗಳು ಸಮಾಚಾರಗಳನ್ನ ಹೇಳಕ್ ಬರ್ತಾ ಇದ್ರು ಬಾಬುವರಿಗೆ. ಅದಕ್ಕೆ ಹೇಳ್ಬೇಕಲ್ಲ, ಬಾಬುವ್ರ ಮುಂದೆ ಒಂದ್ ಸಮಾಚಾರ ಹೇಳಕ್ ಮುಂಚೆ ಬುದ್ಧಿಯಲ್ಲಿ ಮನ್ಸಲ್ಲಿ ಪ್ಲಾನ್ ಮಾಡ್ಕೊಳ್ತಾ ಇದ್ರು. ನಾನು ಬಾಬುವರಿಗೆ ಹೋಗಿ ಈ ತರ ಹೇಳ್ತೀನಿ, ಹಿಂಗ್ ಕೇಳ್ತೀನಿ ಎಲ್ಲ. ಆದ್ರೆ ಬಾಬುವ್ರ ಮುಂದೆ ಹೋದ ತಕ್ಷಣ ಏನ್ ಮಾತಾಡ್ಬೇಕಾಗಿತ್ತೋ ಅದೇ ಮರ್ತೋಗ್ಬಿಡ್ತಾ ಇದ್ರು. ಫರಿಷ್ಠ ಅವಸ್ಥಾ, ಇದು फरिश्ता स्थितिय प्रभाव. जो आज क्या पाठ पक्का किया, मैं कौन फरिश्ता. ನಾವೇ ಹೇಳ್ತಾರೆ, ಇವತ್ತು ಏನ್ ಪಾಠ ಪಕ್ಕ ಮಾಡ್ಕೊಂಡಿದ್ದೀರಿ, ನಾನು ಯಾರು ಅಂದ್ರೆ ಫರಿಷ್ಠ. किसी बातों से, किसी भी विशेषताओं से व अपनी विशेषता से देह अभिमान से परे डबल लाइट फरिश्ता. क्योंकि फरिश्ता बनने के बिना देवता का ऊंच पद नहीं मिलेगा. ಏಕೆಂದ್ರೆ ಯಾವುದೇ ಮಾತಿಂದ, ಯಾವುದೇ ವಿಶೇಷತೆಯಿಂದ ಅಥವಾ ತನ್ನ ವಿಶೇಷತೆಯಿಂದ ದೇಹ ಅಭಿಮಾನದಿಂದ ಅತೀತವಾಗಿರೋದು, ಅವರಿಗೆ ಹೇಳೋದು ಡಬಲ್ ಲೈಟ್ ಫರಿಷ್ಠ. ಯಾಕೆಂದ್ರೆ ಫರಿಷ್ಠ ಆಗದೆ ಹೊರತು ದೇವತಾ ಅಂದ್ರೆ ಅದಕ್ಕಿಂತ ಉನ್ನತ ಪದವಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವತೆ ಫರಿಷ್ಠೆ ಆಗದೇನೆ ದೇವತಾ ಅನ್ನೋ ಪದವಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. सतयुग में तो आ जाएंगे क्योंकि बच्चे बने हैं, वर्षे तो मिलेगा, लेकिन श्रेष्ठ पद नहीं. ಭಲೆ ನೀವು ಸತ್ಯುಗದಲ್ಲಿ ಬಂದ್ಬಿಡ್ಬೋದು, ಯಾಕೆಂದ್ರೆ ನನ್ನ ಮಕ್ಕಳಂತೂ ಆಗಿದ್ದೀರಿ, ಆಸ್ತಿ ಅಂತೂ ಸಿಗುತ್ತೆ, ಆದ್ರೆ ಶ್ರೇಷ್ಠ ಪದವಿ ಇಲ್ಲ. तो वायदा है सदा साथ रहेंगे, साथ साथ राज्य करेंगे. तख्त पर भले नहीं बैठे लेकिन राज्य अधिकारी बने. वहां भी ರಾಜ್ಯಸಭಾ देखी है ना. ನಾವೇ ಹೇಳ್ತಾರೆ, ಏನ್ ಪ್ರಾಮಿಸ್ ಇದೆ ನಿಮ್ದು, ಸದಾ ಜೊತೆಯಾಗಿರ್ತೀನಿ, ಜೊತೆಗೆ ರಾಜ್ಯ ಮಾಡ್ತೀನಿ ಅಂತ. ಭಲೆ ನೀವು ಸಿಂಹಾಸನದಲ್ಲಿ ಕುತ್ಕೊಳ್ಳದೇನೂ ಇರ್ಬೋದು, ಆದ್ರೆ ರಾಜ್ಯ ಅಧಿಕಾರಿಯಾಗಿ, ಅಲ್ಲಿಯ ರಾಜ್ಯ ಸಭೆ ಅಂತೂ ನೋಡಿದಿರಿ ಅಲ್ಲ, ಕೊನೆ ಪಕ್ಷ ರಾಜ್ಯ ಸಭೆಯಲ್ಲಾದ್ರೂ ಕುತ್ಕೊಳ್ಳಕ್ಕಾದ್ರೂ ಯೋಗ್ಯ ಆಗ್ಬೇಕಲ್ಲ. जो भी राज्य सभा के अधिकारी है वह तिलक और ताजदारी. राज्य का तिलक, राज्य की निशानी ताज. तो बहुत समय से स्वराज्य अधिकारी बीच बीच में नहीं. ನಾವೇ ಹೇಳ್ತೇನೆ, ಏನು ರಾಜ್ಯಸಭೆಯ ಅಧಿಕಾರಿಗಳು ಅಂದ್ರೆ, ರಾಜ್ಯಸಭೆಯಲ್ಲಿ ಕುತ್ಕೊಳ್ಳೋದ ಲಕ್ಷಣಗಳೇನಿರುತ್ತೆ, ಒಂದು ತಿಲಕ, ಇನ್ನೊಂದು ಕಿರೀಟ. ರಾಜ ತಿಲಕ, ರಾಜ್ಯದ ಚಿಹ್ನೆ ಕಿರೀಟ. ಇದು ಇವಾಗಿಂದ ಬಹಳ ಸಮಯದ ಸ್ವರಾಜ್ಯ ಅಧಿಕಾರಿ. ಮಧ್ಯದಲ್ಲ, ಬಹಳ ಕಾಲದ, ದೀರ್ಘಕಾಲದ, ನಿರಂತರವಾದ ಸ್ವರಾಜ್ಯ ಅಧಿಕಾರಿ ಸ್ಥಿತಿಯಲ್ಲಿ ಇರೋದ್ರಿಂದ ಭವಿಷ್ಯದ ರಾಜ್ಯ ಸಭೆಯಲ್ಲಿ ಕುತ್ಕೊಳ್ಳುವಂತಹ ತಿಲಕಧಾರಿ ಮತ್ತು ಕಿರೀಟಧಾರಿ ಆಗ್ತೀರಿ. ಬಹು ಸಮಯಕ್ಕೆ ಸ್ವರಾಜ್ಯ ಅಧಿಕಾರಿ तख्त पर भले नहीं बैठे लेकिन रॉयल फैमिली के अधिकारी बन जाते हैं. ಬಹಳ ಕಾಲದ ಇಲ್ಲಿಯ ಸ್ವರಾಜ್ಯ ಅಧಿಕಾರಿಗಳು ಭವಿಷ್ಯದಲ್ಲಿ ಹೋಗಿ ರಾಜ ಮಹಾರಾಜನ್ ಸೀಟಲ್ಲೇ ಕುತ್ಕೊಳ್ಬೇಕಂತ ಏನಿಲ್ಲ. ನಾವೇ ಹೇಳ್ತಾರೆ, ಬಲೆ ಕುತ್ಕೊಳ್ಳದೆ ಇದ್ರುನು ರಾಯಲ್ ಫ್ಯಾಮಿಲಿಯ ಅಧಿಕಾರಿಗಳಂತೂ ಹಾಕ್ತೀರಿ, ಅಂದ್ರೆ ರಾಜ್ಯ ಸಭೆಯಲ್ಲಿ ಕುತ್ಕೊಳ್ಳುವಂತ ಅಧಿಕಾರಿ ಅಂತೂ ಹಾಕ್ತೀರಿ. अच्छा, आज जो पहली बारी आए वह उठो. अच्छा, पौनी सभा तो उठी हुई है. ಒಳ್ಳೇದು. ಇವತ್ತು ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಅವ್ರು ಎದ್ ನಿಂತ್ಕೊಳ್ಳಿ, ಒಳ್ಳೇದು. ಮುಕ್ಕಾಲ್ ಸಭೆ ಎದ್ ನಿಂತಿದ್ದಾರೆ. अच्छा, जो भी पहली बारी आए उन सभी को बाप से साकार में मिलने की पहली बारी की जन्म की मुबारक हो. ಒಳ್ಳೇದು. ಯಾರು ಫಸ್ಟ್ ಟೈಮ್ ಬಂದಿದ್ದೀರಿ ಎಲ್ಲರಿಗೂ ಬಾಬೋರ್ ಜೊತೆ ಸಾಕಾರದಲ್ಲಿ ಮಿಲನ ಮಾಡಕ್ ಬಂದಿರೋ ಫಸ್ಟ್ ಟೈಮ್ ಅವರು ಫಸ್ಟ್ ಜನ್ಮದ ಶುಭಾಶಯಗಳು. बाप दादा का सभी आए हुए बच्चों को यही वरदान है कि आए टू लेट के समय है, लेकिन नए आए हुए बच्चों प्रति एक विशेष वरदान है. कभी भी ये संकल्प नहीं करना हम आगे कैसे जा सकते हैं.
ನಾವೇ ಹೇಳ್ತಾರೆ ಫಸ್ಟ್ ಟೈಮ್ ಬಂದಿದ್ದೀರಿ, ಫಸ್ಟ್ ಜನ್ಮದ ಶುಭಾಶಯಗಳು. ಬಾಪ್ ದಾದಾ ಎಲ್ಲ ಬಂದಿರೋ ಮಕ್ಕಳಿಗೂ ವರದಾನ ಕೊಡ್ತಾ ಇದ್ದಾರೆ. ಭಲೆ ಬಂದಿದ್ದೀರಿ ಟೂ ಲೇಟ್ ಟೈಮಲ್ಲಿ, ಆದ್ರೆ ಹೊಸ ಮಕ್ಕಳು ಬಂದಿದ್ದೀರಿ ಅಂದ್ರೆ ಮಕ್ಕಳ ಪ್ರತಿ ಬಾಬೋರ್ದೊಂದು ವಿಶೇಷ ವರದಾನ ಇದೆ. ಎಲ್ಲರಿಗೂ ವರದಾನ ಇದೆ, ಆದ್ರೆ ಎಲ್ಲರೂ ಈ ಸಂಕಲ್ಪ ಮಾಡಬೇಡಿ, ನಾವು ಲೇಟಾಗಿ ಬಂದಿದ್ವಿ, ಹೆಂಗ್ ಮುಂದೋಗಕ್ಕಾಗುತ್ತೆ ಅಂತ ಸಂಕಲ್ಪ ಮಾಡಬೇಡಿ. टू लेट आने वाले को अभी तो लेट में आए हो, टू लेट में नहीं आए हो, और अभी आप सबको विशेष बाप दादा और निमित्त बने हुए ब्राह्मण परिवार के भाई बहनों की विशेष सहयोग की भावना है कि अगर आप थोड़े समय को एक एक सेकंड को सफल करने का, क्योंकि थोड़े समय में बहुत पाना है, तो एक सेकंड भी व्यर्थ नहीं गवाना है. ಬಾಬಾ ಹೇಳ್ತಾರೆ, ಈಗ ಲೇಟ್ ಆಗಿ ಬಂದ್ಬಿಟ್ಟಿದ್ದೀರಿ, ಹೌದು, ಆದ್ರೆ ಟೂ ಲೇಟ್ ಇನ್ನೂ ಆಗಿಲ್ಲ. ಆದ್ದರಿಂದ ಈಗ ಎಲ್ಲರಿಗೂ ವಿಶೇಷ ಬಾಪ್ದಾದವರು ಜೊತೆಗೆ ನಿಮಿತ್ತ ಆಗಿರೋ ಬ್ರಾಹ್ಮಣ ಪರಿವಾರದ ಸಹೋದರ ಸಹೋದರಿಯರ ವಿಶೇಷ ಸಹಯೋಗದ ಭಾವನೆಯಿಂದ ನೀವು ಸ್ವಲ್ಪನೇ ಸಮಯ ಬಂದಿದ್ದೀರಿ. ಒಂದೊಂದು ಸೆಕೆಂಡ್, ಸ್ವಲ್ಪ ಸಮಯ ಇದೆ ಅಲ್ಲ, ಲೇಟಾಗಿ ಬಂದಿದ್ರಿ, ಟೈಮ್ ಸ್ವಲ್ಪ ಇದೆ, ಒಂದೊಂದು ಸೆಕೆಂಡ್ ಅನ್ನು ಸಫಲ ಮಾಡಿ. ಏಕೆಂದ್ರೆ ಸ್ವಲ್ಪ ಸಮಯದಲ್ಲೂ ತುಂಬಾ ಪಡ್ಕೊಳ್ಬಹುದು, ಆದ್ರೆ ಏಕ್ ಸೆಕೆಂಡ್ ಬಿ ವ್ಯರ್ಥ ನಹಿ ಗವಾನ, ಒಂದು ಸೆಕೆಂಡ್ ಅನ್ನು ನೀವು ವ್ಯರ್ಥವಾಗಿ ಕಳಿಬೇಡಿ. ಕರ್ಮಯೋಗಿ ಬನ್ಕೆ ಚಲ್ನಾ ಹೈ, ಕರ್ಮ ಯೋಗಿಗಳಾಗಿ ನಡಿಬೇಕು. ಕರ್ಮ ನಹಿ ಚೋಡನಾ ಹೈ, लेकिन कर्म में योग ऐड करते, कर्म और योग का ಬ್ಯಾಲೆನ್ಸ್ ರಖನಾ ಹೈ. ಕರ್ಮ ಬಿಟ್ಬಿಡ್ಬೇಡಿ, ಆದ್ರೆ ಕರ್ಮದಲ್ಲಿ ಯೋಗನ ಆ್ಯಡ್ ಮಾಡ್ಕೊಳ್ಳಿ. ಕೆಲಸ ಕಾರ್ಯ ಬಿಟ್ಬಿಡೋದಲ್ಲ, ಮಾಡಿ ಅದರಲ್ಲಿ ಯೋಗನ ಸೇರಿಸ್ಕೊಳ್ಳಿ. ಕರ್ಮ ಮತ್ತು ಯೋಗದ ಬ್ಯಾಲೆನ್ಸ್ ಇಟ್ಕೊಳ್ಳಿ. तो बैलेंस रखने वाले को ब्लेसिंग एक्स्ट्रा मिलती है. ಬ್ಯಾಲೆನ್ಸ್ ಇಡೋರಿಗೆ ಬ್ಲೆಸ್ಸಿಂಗ್ ಎಕ್ಸ್ಟ್ರಾ ಸಿಗುತ್ತೆ. तो जो भी लेट में आए हो, टू लेट अभी आगे लगना है, आपको चांस है, थोड़े समय में बहुत पुरुषार्थ कर सकते हो. ಬಾಬಾ ಹೇಳ್ತಾರೆ, ಎಕ್ಸ್ಟ್ರಾ ಬ್ಲೆಸ್ಸಿಂಗ್ ಸಿಗುತ್ತೆ ಯಾರು ಬ್ಯಾಲೆನ್ಸ್ ಇಟ್ಕೋತೀರಿ. ಯಾವ ಬ್ಯಾಲೆನ್ಸು? ಕರ್ಮ ಮತ್ತು ಯೋಗ ಬ್ಯಾಲೆನ್ಸ್ ಇಟ್ಕೊಂಡು ನಡೆಯೋರಿಗೆ ಬ್ಲೆಸ್ಸಿಂಗ್ ಎಕ್ಸ್ಟ್ರಾ ಸಿಗುತ್ತೆ. ಲೇಟಾಗಿ ಬಂದಿದ್ದೀರಿ, ಟೂ ಲೇಟ್ ಬೋರ್ಡ್ ಸ್ವಲ್ಪ ಸಮಯದಲ್ಲಿ, ಇನ್ನು ಮುಂದೆ ಟೂ ಲೇಟ್ ಬೋರ್ಡ್ ಬೀಳುತ್ತೆ. ಈಗ ಮೊದಲು ನಿಮಗೆ ಚಾನ್ಸ್ ಸಿಕ್ಕಿದೆ, ಸ್ವಲ್ಪ ಸಮಯದಲ್ಲಿ ತುಂಬಾ ಪುರುಷಾರ್ಥ ನೀವು ಮಾಡಬಹುದು. ಬಾಪ್ ದಾದಾ ವರದಾನ್ ದೇತೆ ಹಿಮ್ಮತ್ತೆ ಬಚ್ಚೆ ಮದದೆ ಬಾಪ್ ಕೇಹಿ. ಬಾಪ್ ದಾದವ್ರು ವರದಾನ ಕೊಡ್ತಾರೆ, ಸಾಹಸ ಮಕ್ಕಳದು, ಸಹಯೋಗ ತಂದೆದಂತೂ ಇದ್ದೇ ಇದೆ. ಒಳ್ಳೇದು. ಸಬಿ ಚಾರೋ ಓರ್ಕೆ ಬಚ್ಚೋ, ಎಲ್ಲ ನಾಲ್ಕು ಕಡೆ ಇರೋ ಮಕ್ಕಳಿಗೆ ಬಾಪ್ ದಾದವರ ಹೃದಯದ ಆಶೀರ್ವಾದಗಳು, ಪದಮಾಗುಣದಷ್ಟು ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಹಾಗೂ ಆನೆ ವಾಲೆ ಅಥವಾ ಜೋ ಪತ್ರ ಇಮೇಲ್ भेजते हैं उन्हों का सेकंड से भी कम समय में बाप दादा के पास पहुंच जाता है. ಈಗ ಯಾರು ಮಧುಬನಕ್ಕೆ ಹೊರಟ್ರೆ ನಮ್ದು ಬಾಬೋರ್ ನೆನಪು ಹೇಳಿ ಅಂತ ಹೇಳಿ ಕಳಿಸ್ತಾರಲ್ಲ ಅವ್ರದ್ದು, ಅಥವಾ ಪತ್ರ ಇಮೇಲು ಏನ್ ಕಳಿಸಿದಿರಿ, ಬಾಬಾ ಹೇಳ್ತಾರೆ ಅದೆಲ್ಲ ಸೆಕೆಂಡಿಗಿಂತ ಕಡಿಮೆ ಸಮಯದಲ್ಲಿ ಬಾಪ್ ದಾದವರ ಹತ್ರ ಮೊದಲೇ ತಲುಪಿದೆ. ಉನೋಂಕೋವಿ ಅವರೆಲ್ಲರಿಗೂ, ಹಾಗೂ ಬಾಪ್ ದಾದಾ ಕಿ ಪ್ಯಾಸಿ ಆತ್ಮಾಯ್ ಬಾಂಧೇಲಿಯಾ ಜೋ ಮಾರ್ ಕೋ ಭಿ ಗಲೆ ಕಾ ಹಾರ್ ಬನಾ ದೇತಿ ಹೈ. ಜೊತೆಗೆ ಬಾಪ್ ದಾದವರ ಬಾಯಾರಿಕೆ ಇರೋ ಆತ್ಮಗಳು, ಬಾಬೋರ್ ಮಿಲನದ ಬಾಯಾರಿಕೆ, ಬಂಧನದಲ್ಲಿ ಪೆಟ್ಟು ತಿಂತಾರೆ, ಎಷ್ಟೊಂದು ಹೊಡೆತ ತಿಂತಾರೆ, ಆದ್ರೇನೆ ಮಾರ್ಕೋ ಬಿ ಗಲೆ ಕಾ ಹಾರ್ ಬನಾ ದೇತಿ ಹೈ, ಬಾಬೋರ ಕೊರಳಿನ ಹಾರ ಮಾಡ್ಬಿಡೋರು. ನೋಡಿ, ಭಕ್ತಿಯಲ್ಲಿ ಇದನ್ನು ತೋರಿಸ್ತಾರೆ. ಭಕ್ತನಿಗೆ ಚೆನ್ನಾಗಿ ಇಲ್ಲಿ ಯಾರೋ ಶಿಕ್ಷೆ ಕೊಟ್ರೆ ಆ ಒಂದೊಂದು ಪೆಟ್ಟು ಯಾರು ಭಕ್ತಿ ಮಾಡ್ತಿರ್ತಾರೋ ಅದು ಅವ್ರ ಕೊರಳಿನ ಮಾಲೆ ಹಾಕೋಗಿ ಬೀಳ್ತಾ ಇರುತ್ತೆ. ಹಂಗೆ ಬಂಧನದಲ್ಲಿ ಪೆಟ್ಟು ತಿನ್ನುವಂತಹ ಅವರು ಏನಿದ್ದೀರಿ, ಬಂಧನದಲ್ಲಿರೋ ಮಕ್ಕಳು, ಆ ಪೆಟ್ಟುನು ಬಾಬೋರ್ ಕೊರಳಿನ ಹಾರ ಆಗ್ಬಿಡುತ್ತೆ. ಇಂತಹ ಆತ್ಮಗಳಿಗೂ
प्यार और नए नए स्नेही आत्माएं जो अभी निकल रही है ಇಂಥ ಮಕ್ಕಳಿಗೂ ಬಾಬೋರ ಪ್ರೀತಿಯ ನೆನಪುಗಳು ಹಾಗೂ ಹೊಸ ಹೊಸ ಸ್ನೇಹಿ ಆತ್ಮಗಳೇನು ಈಗೀಗ ಬರ್ತಾ ಇದ್ದೀರಿ ಲೇಕಿನ್ ಕಮ್ ಹೇ ಸ್ನೇಹಿ और ಸಹಯೋಗಿ ಡಬಲ್ ಹೋನಾ ಚಾಹಿಯೆ ಬಾಬಾ ಹೇಳೋದು ಸ್ನೇಹಿ ಆತ್ಮಗಳಿಗೆ ಬರ್ತಾ ಇದ್ದೀರಿ ಆದ್ರೆ ಕಮ್ಮಿ ಸ್ನೇಹಿ ಮತ್ತು ಸಹಯೋಗಿ ಡಬಲ್ ಬೇಕು ಬರೀ ಸ್ನೇಹಿ ನನಗೆ ಬಾಬೋರ್ ಮೇಲೆ ಪರಿವಾರ ಇದೆಲ್ಲ ಇಷ್ಟ ಅಲ್ಲ ಸ್ನೇಹದ ಪ್ರೂಫ್ ಏನು ಸಹಯೋಗ ಎರಡೂ ಇರಬೇಕು तो चारों ओर के सभी युवा वृद्धा बच्चे माताएं पांडव सभी को मुबारक ಬಾಬೋರ್ ಎಲ್ಲರನ್ನೂ ನೆನ್ಪು ಮಾಡ್ಕೋತಾರೆ ಬಂಧನದಲ್ಲಿರೋರು ಹೊಸಬ್ರು ಕಮ್ಮಿ ಸಮಯ ಆಗಿರೋರು ಬರೀ ಸ್ನೇಹಿಗಳು ಸ್ನೇಹಿ ಸಹಯೋಗಿಗಳು ನಾಲ್ಕು ಕಡೆ ಇರೋ ಯುವ ವೃದ್ಧ ಮಕ್ಕಳು ಮಾತೆಯರು ಪಾಂಡವರು ಎಲ್ಲರಿಗೂ ಶುಭಾಶಯಗಳು ಒಳ್ಳೆಯದು वरदान ಇವತ್ತಿಂದು साकार और निराकार बाप के साथ द्वारा और संकल्प में विजयी बनने वाले सदा सफलता मूर्त भव ಸಾಕಾರ ಹಾಗೂ ನಿರಾಕಾರ ತಂದೆಯ ಜೊತೆಯಿಂದ ಪ್ರತಿಯೊಂದು ಸಂಕಲ್ಪದಲ್ಲಿ ವಿಜಯಿಗಳಾಗವರೆ सदा सफलता मूर्ति भव जैसे निराकार आत्मा और साकार शरीर दोनों के संबंध से हर कार्य कर सकते हो ಹೇಗೆ ನಿರಾಕಾರಿ ಆತ್ಮ ಹಾಗೂ ಈ ಸಾಕಾರಿ ಶರೀರ ಇದೆರಡರ ಸಂಬಂಧದಿಂದ ಅಥವಾ ಹೊಂದಾಣಿಕೆಯಿಂದ ಪ್ರತಿಯೊಂದು ಕಾರ್ಯ ಮಾಡಬಹುದು ಹಾಗೆ ನಿರಾಕಾರ ಹಾಗೂ ಸಾಕಾರ ತಂದೆ ಇಬ್ಬರ ಜೊತೆಯಿಂದ ಸಾಮ್ನೆ ರಖತೆ ಹುಯೆ ಹರ್ ಕರ್ಮ ಸಂಕಲ್ಪ ಕರು ಹೆಂಗೆ ಶರೀರ ಆತ್ಮ ಎರಡು ಒಟ್ಟಿಗೆ ಸಂಬಂಧದಲ್ಲಿಲ್ಲ ಯಾವ ಕಾರ್ಯ ಹೆಂಗ್ ಮಾಡಕ್ಕಾಗತ್ತೆ ಇದೆರಡರ ಆಧಾರದ ಮೇಲೆ ಪ್ರತಿಯೊಂದು ಕಾರ್ಯ ಮಾಡಕ್ ಸಾಧ್ಯ ಅದೇ ತರ ನಿರಾಕಾರ ಹಾಗೂ ಸಾಕಾರ ಇಬ್ರು ತಂದೆಯನ್ನು ಜೊತೆಗೆ ಅಥವಾ ನಿಮ್ಮ ಮುಂದೆ ಇಟ್ಕೊಂಡು ಪ್ರತಿಯೊಂದು ಕರ್ಮ ಅಥವಾ ಪ್ರತಿಯೊಂದು ಸಂಕಲ್ಪ ಮಾಡಿ ಆವಾಗ ಸಫಲತಾ ಮೂರ್ತಿಗಳಾಗ್ತೀರಿ ಏಕೆಂದರೆ ಯಾವಾಗ ಬಾಪ್ತಾದವರು ಸನ್ಮುಖದಲ್ಲಿದ್ದಾರೆ ಅವಶ್ಯಕವಾಗಿ ಉನ್ಸೆ ವೆರಿಫೈ ಕರಾ ಕರ್ಕೆ ನಿಶ್ಚಯ और ನಿರ್ಭಯತಾ ಸೆ ಕರೆಂಗೆ ಅದನ್ನ ವೆರಿಫೈ ಮಾಡಿ ಬಾಪ್ದಾದವರಿಗೆ ಪ್ರತಿಯೊಂದು ಕರ್ಮನೂ ಬಾಬೋರ್ದು ಈ ಥರ ಇದೆಯಾ ಬಾಬೋರ್ದು ಈ ಥರ ಸಂಕಲ್ಪ ಇದೆಯಾ ವೆರಿಫೈ ಮಾಡಿ ನಿಶ್ಚಯ ಮತ್ತು ನಿರ್ಭಯತೆಯಿಂದ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಬಾಬೋರ್ ತರ ಇದೆ ಅಂದ್ರೆ ಅದು ನಿಶ್ಚಯ ಮತ್ತು ನಿರ್ಭಯತೆಯಿಂದ ಅದನ್ನ ಮಾಡ್ಬೋದು ಇಸಸೆ ಸಮಯ ಅವ್ರ ಸಂಕಲ್ಪಕ್ಕೆ ಬಚತ್ ಹೋಗಿ ಇದರಿಂದ ಏನಾಗುತ್ತೆ ಸಮಯ ಮತ್ತು ಸಂಕಲ್ಪದ ಉಳಿತಾಯ ಆಗತ್ತೆ ಏನೂ ವ್ಯರ್ಥವಾಗಿ ಹೋಗಲ್ಲ ಪ್ರತಿ ಒಂದು ಕರ್ಮನೂ ಸ್ವತಃ ಸಫಲ ಆಗುತ್ತೆ ಯಾವಾಗ ನಿರಾಕಾರ ಸಾಕಾರ ತಂದೆಯನ್ನ ಮುಂದಿಟ್ಕೊಂಡು ಪ್ರತಿಯೊಂದು ಕರ್ಮ ಪ್ರತಿಯೊಂದು ಸಂಕಲ್ಪವನ್ನ ಮಾಡಿದಾಗ ಪ್ರತಿ ಕರ್ಮ ಸ್ವತಃ ಸಫಲ ಆಗುತ್ತೆ ಸ್ಲೋಗನ್ रूहानी स्नेह संपत्ति से भी अधिक मूल्यवान है इसलिए मास्टर स्नेह के सागर बनो ಆತ್ಮೀಯ ಸ್ನೇಹ ಸಂಪತ್ತಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ ಆತ್ಮೀಯ ಸ್ನೇಹ ಸಂಪತ್ತಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ ಆದ್ದರಿಂದ ಮಾಸ್ಟರ್ ಸ್ನೇಹ ಸಾಗರರಾಗಿ ಅವ್ಯಕ್ತ ಇಶಾರೆ धर्म सत्ता वालों के सामने पवित्रता की शक्ति और राज्य सत्ता वालों के आगे एकता की शक्ति को सिद्ध करो ಧರ್ಮ ಸತ್ತ ಏನಿದ್ದಾರೆ ಧಾರ್ಮಿಕ ವ್ಯಕ್ತಿಗಳು ಅವ್ರ ಮುಂದೆ ನಿಮ್ಮ ಪವಿತ್ರತೆಯ ಶಕ್ತಿಯನ್ನ ರಾಜ್ಯ ಆಡಳಿತ ಯಾರು ಮಾಡ್ತಾ ಇದ್ದಾರೆ ರಾಜ್ಯ ಅಧಿಕಾರಿಗಳಿವತ್ತು ಅವ್ರ ಮುಂದೆ ನಿಮ್ಮ ಏಕತೆಯ ಶಕ್ತಿಯನ್ನು ಸಿದ್ಧ ಮಾಡಿ इन दोनों ही शक्तियों को सिद्ध करने से ईश्वरीय सत्ता का झंडा बहुत सहज लहरा जाएगा ಎರಡೂ ಶಕ್ತಿಗಳನ್ನ ಸಿದ್ಧ ಮಾಡಿ ತೋರಿಸಿ ಅವ್ರ ಮುಂದೆ ಆಗ ಈಶ್ವರೀಯ ಶಕ್ತಿಯ ಧ್ವಜ ಬಹಳ ಸಹಜವಾಗಿ ಹಾರುತ್ತೆ अब इन दोनों की तरफ विशेष अटेंशन चाहिए ಈಗ ಎರಡೂ ಕಡೆ ಧರ್ಮ ಮತ್ತು ರಾಜ್ಯ ಈ ಎರಡೂ ಕಡೆ ವಿಶೇಷ ಅಟೆನ್ಷನ್ ಕೊಡಿ ಧರ್ಮದಲ್ಲಿ ನಿಮ್ಮ ಪವಿತ್ರತೆನ ತೋರಿಸಿ ರಾಜ್ಯದಲ್ಲಿ ನಿಮ್ಮ ಏಕತೆನ ತೋರಿಸಿ ಎಷ್ಟೆಷ್ಟು ಪ್ಯೂರಿಟಿ ಮತ್ತು ಯೂನಿಟಿಯ ಶಕ್ತಿಯಿಂದ ಅವರ ಸಮೀಪ ಸಂಪರ್ಕದಲ್ಲಿ ಬರ್ತಿರೋ
उतना वह स्वयं ही अपना वर्णन करने लगेंगे. ಅವಾಗ ಅವ್ರು ತಾವೇ ನಿಮ್ಮ ವರ್ಣನೆನ ಮಾಡ್ತಾರೆ. ನೀವು ನಿಮ್ಮ ವರ್ಣನೆ ಮಾಡೋ ಅವಶ್ಯಕತೆ ಬರಲ್ಲ. ಅವಾಗ ಅವರೇ ನಿಮ್ಮ ಶಕ್ತಿಯ ಅನುಭವದಿಂದ, ನಿಮ್ಮ ಸಂಪರ್ಕದಿಂದ ಅವರೇ ನಿಮ್ಮ ವರ್ಣನೆ ಮಾಡ್ತಾರೆ. ಆದರೆ ಧರ್ಮಸತ್ತಾದಲ್ಲಿ ನಿಮ್ಮ ಪವಿತ್ರತೆಯ ಶಕ್ತಿಯನ್ನ ತೋರಿಸಿ, ರಾಜ್ಯ ಸತ್ತಾದಲ್ಲಿ ನಿಮ್ಮ ಏಕತೆಯನ್ನ ಸಿದ್ಧ ಮಾಡಿ. ಈ ಎರಡೂ ಶಕ್ತಿಯಿಂದ ಈಶ್ವರೀಯ ಶಕ್ತಿ ಏನು ಅನ್ನೋ ಧ್ವಜ ವಿಶ್ವದಲ್ಲಿ ಹಾರುತ್ತೆ. ಈ ಎರಡು ಕಡೆನೂ ವಿಶೇಷ ಅಟೆನ್ಷನ್ ಬೇಕು. ಪ್ಯೂರಿಟಿ ಮತ್ತು ಯೂನಿಟಿ ನಾವು ಹೇಳ್ತಾರೆ, ಆವಾಗಲೇ ಇನ್ನೆಲ್ಲರೂ ಸಮೀಪ ಸಂಪರ್ಕದಲ್ಲಿ ಬರ್ತಾರೆ. ಅಷ್ಟು ಅವರೇ ನಿಮ್ಮ ಬಗ್ಗೆ ವರ್ಣನೆ ಮಾಡ್ತಾರೆ. ನೀವು ನಿಮ್ಮ ಬಗ್ಗೆ ವರ್ಣನೆ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೇವೆ ಮಾಡ್ತಾನೂ ಡಬಲ್ ಲೈಟ್ ಸ್ಥಿತಿಯಿಂದ ಪರಿಷ್ಠ ಅವಸ್ಥೆಯಲ್ಲಿರಿ. ಅಶರೀರಿಯಾಗೋ ಅಭ್ಯಾಸ ಮಾಡಿ. ಈ ಅಭ್ಯಾಸದ ಆಧಾರದ ಮೇಲೆ ದೇಹಭಾನ, ದೇಹ ಅಭಿಮಾನದಿಂದ ಮುಕ್ತರಾಗ್ತೀರಿ. ಯಾರ ಕಡೆ ಆಕರ್ಷಿತರಾಗೋದು ದೇಹಾಭಿಮಾನನೇ, ತನ್ನ ವಿಶೇಷತೆ ಕಡೆ ಆಕರ್ಷಿತ ಆಗೋದು ದೇಹಾಭಿಮಾನನೇ. ಎರಡರಿಂದನೂ ನೀವೆಷ್ಟು ನಿರ್ಲಿಪ್ತವಾಗಿರ್ತೀರೋ, ನ್ಯಾರ ಪ್ಯಾರ ಅಷ್ಟು ನೀವು ಪರಿಷ್ಠ ಆಗ್ತೀರಿ. ಪರಿಷ್ಠ ಆದವರೇ ಅಶರೀರಿ ಆಗೋದು ಸಹಜ ಆಗುತ್ತೆ. ಅದಕ್ಕೆ ಅಭ್ಯಾಸ ಮಾಡಿ ಶರೀರದಿಂದ ನಾನು ಭಿನ್ನ ಆತ್ಮ. ಹೇಗೆ ಬ್ರಹ್ಮ ಬಾಬೋರ್ ಮುಂದೆ, ಅವರ ಫರಿಷ್ಠ ಸ್ಥಿತಿ ಮುಂದೆ ಯಾರು ಏನೆಲ್ಲ ಹೇಳ್ಬೇಕಂತ ಬಂದ್ರು ಅವ್ರಿಗೆ ಮರ್ತೋಗೋದು, ಅಶರೀರಿ ಆಗ್ಬಿಡ್ತಾ ಇದ್ರು. ಆ ಥರ ನಿಮ್ಮ ಅಶರೀರಿ ಸ್ಥಿತಿಯ ವಾಯುಮಂಡಲ ವಾತಾವರಣದಲ್ಲಿ ಹರಡಿ. ಅದಕ್ಕೆ ಡಬಲ್ ಲೈಟ್ ಸ್ಥಿತಿಯ ಅನುಭವ ಮಾಡಿ. ಇದೇ ಲಕ್ಷ್ಯ ಮತ್ತು ಲಕ್ಷಣದಲ್ಲಿ ಕಾಣಬೇಕು. ಆವಾಗಲೇ ನೀವು ಭವಿಷ್ಯದಲ್ಲಿ ದೇವತೆ ಆಗೋಕ್ಕೆ ಸಾಧ್ಯ. ಓಂ ಶಾಂತಿ.